ಹಾಯ್ ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ಮತ್ತೊಂದು RRB ಗ್ರೂಪ್ ಡಿ ನೇಮಕಾತಿ ಪರೀಕ್ಷೆಗೆ ಸಂಬಂಧಪಟ್ಟಂಥ ಒಂದು ಮಾದರಿ ಪ್ರಶ್ನೆ ಪತ್ರಿಕೆ ಇದಾಗಿರುತ್ತೆ. ಸೊ ಬನ್ನಿ ನೋಡ್ತಾ ಹೋಗೋಣ ಫಸ್ಟ್ ಕ್ವಶನ್ ಯಾವುದಿದೆ ಅಂತ. ಭೂಮಿಯ ವಾಯುಮಂಡಲ ಯಾವುದರಿಂದ ಉಷ್ಣಾಂಶವನ್ನು ಪಡೆಯುತ್ತದೆ ಅಂತ ಕೇಳಿದರೆ, ಭೂಮಿಯ ವಾಯುಮಂಡಲ ಯಾವುದರಿಂದ ಉಷ್ಣಾಂಶ ಪಡೆಯುತ್ತದೆ? ಆಪ್ಷನ್ಸ್ ಹೀಗಿದೆ: ಸೂರ್ಯನ ಕಿರಣಗಳಿಂದ, ಭೂ ವಿಕಿರಣಗಳಿಂದ, ಭೂಮಿಯ ಅಂತರಾಳದಿಂದ, ಜ್ವಾಲಾಮುಖಿಯಿಂದ. ಸೊ ಭೂಮಿಯ ವಾಯುಮಂಡಲ, ಭೂಮಿ ಇರ್ತಕ್ಕಂಥದ್ದು ಹಲವಾರು ಕಾರಣದಿಂದ ಉಷ್ಣಾಂಶವನ್ನು ಪಡ್ಕೊಳ್ಳುತ್ತೆ. ಅದರಲ್ಲಿ ಸೂರ್ಯನ ಕಿರಣಗಳಿಂದ ಬರ್ತಕ್ಕಂಥ ಒಂದು ನಿರಳತಿತ ಕಿರಣವನ್ನು ಸಹ ಭೂಮಿ ಪಡ್ಕೊಳ್ತಕ್ಕಂಥದ್ದು ಆಗಿರುತ್ತೆ. ಬಟ್ ಇಲ್ಲಿ ಕೊಟ್ಟಿರ್ತಕ್ಕಂಥ ಪಾಯಿಂಟ್ ಅಥವಾ ಕೊಟ್ಟಿರ್ತಕ್ಕಂಥ ಒಂದು ಪದಗಳನ್ನು ಅಬ್ಸರ್ವ್ ಮಾಡ್ತಾ ಹೋಗಿ. ಭೂಮಿಯ ವಾಯುಮಂಡಲ, ವಾಯುಮಂಡಲ ಏನಿಯೋ ಇದು ಯಾವುದರಿಂದ ಉಷ್ಣಾಂಶವನ್ನು ಪಡ್ಕೊಳ್ಳುತ್ತೆ ಅಂತೇಳಿ ಅದು ಬಂದು ಆಪ್ಷನ್ 2 ಭೂ ವಿಕಿರಣಗಳಿಂದ. ಆಪ್ಷನ್ 2 ಭೂ ವಿಕಿರಣಗಳಿಂದ. ಆ್ಯಂಡ್ ನೆಕ್ಸ್ಟು ಕೆಳಗಿನ ಪಟ್ಟಿಗಳನ್ನು ಗಮನಿಸಿ, ಅದನ್ನು ಹೊಂದಿಸಿ ಬರೆಯಿರಿ ಅಂತ ಕೊಟ್ಟಿದ್ದಾರೆ. ಪಳೆಯುಳಿಕೆ ಇಂಧನ ಆಗಿರ್ಬೋದು, ನೀರು, ಭೂಗರ್ಭ ಶಕ್ತಿ, ಗಾಳಿ ಅಂತ ಕೊಟ್ಟಿದ್ದಾರೆ. ಸೊ ಅಂದರೆ ಪಳೆಯುಳಿಕೆ ಇಂಧನದಿಂದ ಯಾವೊಂದು ಶಕ್ತಿಯು ಬರುತ್ತೆ, ಅಥವಾ ನೀರಿಂದ ಯಾವ ಒಂದು ಶಕ್ತಿ ಉತ್ಪಾದನೆ ಆಗುತ್ತೆ, ಅಥವಾ ಭೂಗರ್ಭ ಶಕ್ತಿಯಿಂದ ಯಾವುದನ್ನು ನಾವು ಮತ್ತು ಗಾಳಿಯಿಂದ ಸಿಗ್ತಕ್ಕಂಥ ಒಂದು ಶಕ್ತಿ ಯಾವುದು ಅಂತಕ್ಕಂಥದ್ದು. ಸೊ ಇದೆಲ್ಲ ನೈಸರ್ಗಿಕದಿಂದ ಬಂದಿರತಕ್ಕಂಥ ಒಂದು ಶಕ್ತಿಗಳಾಗಿರುತ್ತೆ. ಸೊ ನೋಡಿ, ಇಲ್ಲಿ ಪಳೆಯುಳಿಕೆ ಇಂಧನ ಅಂತ ಹೇಳಿದರೆ, ಪಳೆಯುಳಿಕೆ ಮೀನ್ಸ್ ಏನು ಭೂಮಿಯ ಒಳಗಡೆ ಉದುಗಿರ್ತೋ ಅಂಥದ್ರಿಂದ, ಇಟ್ ಮೀನ್ಸ್ ಪ್ರಾಣಿ ಮರಗಳಿಂದ ಬಂದಿರತಕ್ಕಂಥ ಒಂದು ಇಂಧನ ಅಂತ ಹೇಳಬಹುದಾಗಿರುತ್ತೆ. ಸೊ ಇಲ್ಲಿ ಕಲ್ಲಿದ್ದಲು, ಪೆಟ್ರೋಲಿಯಂ, ನೈಸರ್ಗಿಕ ಅನಿಲ ಏನಿದೆಯೋ ಇದು ಬಂದು ಪಳೆಯುಳಿಕೆ ಇಂಧನದಿಂದ ಬಂದಿರತಕ್ಕಂಥದ್ದು. ಆ್ಯಂಡ್ ನೀರು ನಿಮ್ಗೆ ಆಲ್ಮೋಸ್ಟ್ ಗೊತ್ತಿರುತ್ತೆ, ನೀರಿಂದ ನಮಗೆ ಬರ್ತಕ್ಕಂಥದ್ದು ಜಲವಿದ್ಯುತ್ ಶಕ್ತಿ. ಆ್ಯಂಡ್ ನೆಕ್ಸ್ಟ್ ಗಾಳಿ ಅಂತ ಹೇಳಿದಾಗ ನಾವು ಪವನ ಅಂತಲೇ ಹೇಳ್ತೀವಿ. ಗಾಳಿಗೆ ಇರ್ತಕ್ಕಂಥ ಈ ಥರ ಹೆಸರು ಅಂತ ಹೇಳಿದ್ರೆ ಅದರಲ್ಲಿ ಪವನನೂ ಸಹ ಒಂದು. ಪವನ ಮೀನ್ಸ್ ಗಾಳಿ ಶಕ್ತಿ ಅಥವಾ ಪವನ ಶಕ್ತಿ ಅಂತಕ್ಕಂಥದ್ದು ಗಾಳಿಯಿಂದ ತಗೊಳ್ತಕ್ಕಂಥದ್ದು. ಇನ್ನು ಹೊಳೆದಿರ್ತಕ್ಕಂಥ ಭೂಗರ್ಭ ಶಕ್ತಿ ಇದೆ, ಇದು ಭೂ ಅಂತರಾಳ ಕ್ರಿಯೆಯ ಶಾಖದಿಂದ ಹುಟ್ಟುವಂಥ ಒಂದು ಶಕ್ತಿಯಾಗಿರುತ್ತೆ ಭೂಗರ್ಭ ಶಕ್ತಿ. ಸೊ ಇದರ ಪ್ರಕಾರ ನಾವು ಆನ್ಸರ್ಸ್ನ ನೋಡ್ತಾ ಹೋಗಬೇಕಾಗುತ್ತೆ. ಆ್ಯಂಡ್ ನೆಕ್ಸ್ಟು ಸೌರಶಕ್ತಿಯು ನವೀಕರಿಸಬಲ್ಲ ಶಕ್ತಿ, ನವೀಕರಿಸಲಾಗದ ಶಕ್ತಿ, ರಾಸಾಯನಿಕ ಶಕ್ತಿ ಮತ್ತು ಕೈನೆಟಿಕ್ ಶಕ್ತಿ ಅಂತ ಹೇಳಿದ್ದಾರೆ. ಸೊ ನೋಡಿ, ಇಲ್ಲಿ ಸೌರಶಕ್ತಿ ಅಂತಕ್ಕಂಥದ್ದು ನವೀಕರಿಸಬಲ್ಲ ಶಕ್ತಿ. ಸೊ ನವೀಕರಿಸಲಾಗದ ಬರೋದಿಲ್ಲ. ಸೊ ಎರಡು ಥರ ಶಕ್ತಿ ನೋಡ್ತೀವಿ, ನವೀಕರಿಸಬಹುದಾದ ಮತ್ತು ನವೀಕರಿಸಲಾಗದ ಅಂತಕ್ಕಂಥದ್ದು. ಸೊ ಇಲ್ಲಿ ಸೌರಶಕ್ತಿ ಅಂತಕ್ಕಂಥದ್ದು ನವೀಕರಿಸಬಲ್ಲ ಶಕ್ತಿಯಾಗಿರುತ್ತೆ. ಇನ್ನು ನವೀಕರಿಸಲಾಗದ ಅಂತಂದರೆ ಈಗ ಪೆಟ್ರೋಲ್ ಆಗಿರ್ಬೋದು, ಡೀಸೆಲ್, ಕಲ್ಲಿದ್ದಲು, ಸೊ ಇದೆಲ್ಲ ನವೀಕರಿಸಲಾಗದ ಶಕ್ತಿಗೆ ಬರ್ತಕ್ಕಂಥದ್ದು. ಸೌರಶಕ್ತಿ ಬಂದು ನವೀಕರಿಸಬಲ್ಲ ಶಕ್ತಿಯಾಗಿರುತ್ತೆ. ಆಪ್ಷನ್ 1 ಆಗಿರುತ್ತೆ. ನೆಕ್ಸ್ಟು ಈ ಭೂಮಿಯ ಮುಖ್ಯ ಶಕ್ತಿಯ ಮೂಲ ಯಾವುದು? ಪೆಟ್ರೋಲ್, ಅಣುಶಕ್ತಿ, ಸೌರಶಕ್ತಿ, ಪಳೆಯುಳಿಕೆ ಇಂಧನ. ಸೊ ಭೂಮಿಯ ಮೇಲೆ ಇರ್ತಕ್ಕಂಥ ಶಕ್ತಿಯ ಆಕಾರಗಳಲ್ಲೇ ಪ್ರಮುಖವಾದ ಶಕ್ತಿ, ಮೂಲ ಶಕ್ತಿ ಅಂತೇಳಿ ಅದು ಒಂದು ಆಪ್ಷನ್ 3 ಸೌರಶಕ್ತಿಯಾಗಿರುತ್ತೆ. ಸೂರ್ಯನಿಂದ ಬರ್ತಕ್ಕಂಥ ಒಂದು ಶಕ್ತಿ. ಈ ಸೌರಶಕ್ತಿ ಉತ್ಪಾದನೆಗೆ ಸಂಬಂಧಿಸಿದಂತೆ ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ ಅಂತ ಕೊಟ್ಟಿದ್ದಾರೆ. ಫ್ರೆಂಡ್ಸ್, ನೋಡ್ತಾ ಹೋಗೋಣ ಯಾವ ರೀತಿ ಇದೆ ಅಂತ. ಸೊ ನೋಡಿ, ಇಲ್ಲಿ ಏನು ಕ್ವಶನ್ ಇದೆಯೋ, ಸೌರಶಕ್ತಿ ಉತ್ಪಾದನೆಗೆ ಸಂಬಂಧಿಸಿದಂತೆ ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ. ಸೊ ಫಸ್ಟ್ ಆಪ್ಷನ್ ಏನಿದೆ, ಫೋಟೋವೋಲ್ಟಾಯಿಕ್ಸ್ ತಂತ್ರಜ್ಞಾನವು ಬೆಳಕನ್ನು ನೇರವಾಗಿ ವಿದ್ಯುತ್ ಶಕ್ತಿಯಾಗಿ ಪರಿವರ್ತಿಸುವುದು ಅಂತ ಕೊಟ್ಟಿದ್ದಾರೆ. ಹೌದು. ಆ್ಯಂಡ್ ಸೋಲಾರ್ ಥರ್ಮಲ್ ತಂತ್ರಜ್ಞಾನವು ಸೂರ್ಯನ ಕಿರಣಗಳನ್ನು ಬಳಸಿಕೊಂಡು ಶಾಖವನ್ನು ಉತ್ಪಾದಿಸಿ ಅದನ್ನು ಮುಂದಿನ ಹಂತದಲ್ಲಿ ವಿದ್ಯುತ್ ಶಕ್ತಿಯನ್ನು ಉತ್ಪಾದಿಸಲು ಬಳಸಿಕೊಳ್ಳಲಾಗುವುದು. ಹೌದಲ್ವಾ? ಸೊ ಇದು 2 ಪಾಯಿಂಟು ಸಹ ಸರಿ ಇದೆ. ಯಾವುದು? ಫಸ್ಟ್ ಆಪ್ಷನಲ್ಲಿ 2 ಪಾಯಿಂಟನ್ನು ಕೊಟ್ಟಿದ್ದಾರೋ ಇದು ಆಪ್ಷನ್ ಎ ಇದೆಯೋ ಇದು ಸರಿಯಾಗಿದೆ. ಹಾಗಾದರೆ 2ನೇ ಪಾಯಿಂಟು 3ನೇ ಪಾಯಿಂಟ್ ನೋಡ್ತಾ ಹೋಗೋಣ. ಫೋಟೋವೋಲ್ಟಾಯಿಕ್ಸ್ ಇದು ಆಲ್ಟರ್ನೇಟಿಂಗ್ ಕರೆಂಟನ್ನು ಉತ್ಪಾದಿಸಿದರೆ, ಸೋಲಾರ್ ಥರ್ಮಲ್ ತಂತ್ರಜ್ಞಾನವು DC ಕರೆಂಟ್, ಡೈರೆಕ್ಟ್ ಕರೆಂಟನ್ನು ಉತ್ಪಾದಿಸುತ್ತದೆ ಅಂತ ಕೊಟ್ಟಿದ್ದಾರೆ. ಸೊ ಇದು ತಪ್ಪಾಗಿರ್ತಕ್ಕಂಥ ಒಂದು ಆಪ್ಷನ್ನು. ಮತ್ತು ಭಾರತವು ಸೋಲಾರ್ ಥರ್ಮಲ್ ತಂತ್ರಜ್ಞಾನಕ್ಕೆ ತಳಹಾದಿಯನ್ನು ನಿರ್ಮಿಸುತ್ತಿದೆಯೇ ಹೊರತು ಫೋಟೋವೋಲ್ಟಾಯಿಕ್ಸ್ಗಳಿಗಲ್ಲ ಅಂತಕ್ಕಂಥದ್ದು ಸಹ ಇದು ತಪ್ಪಿದೆ. ಯಾಕಂದರೆ ಎರಡಕ್ಕೂ ಸಹ ಭಾರತ ಇದಾಗಿದೆ. ಸೊ ಹಾಗೆ ಆನ್ಸರ್ ಯಾವುದು ಅಂತ ಹೇಳಿದ್ರೆ ಆಪ್ಷನ್ 1 ಏನು ಕೊಟ್ಟಿದ್ದಾರೋ, ಫೋಟೋವೋಲ್ಟಾಯಿಕ್ಸ್ ತಂತ್ರಜ್ಞಾನವು ಬೆಳಕನ್ನು ನೇರವಾಗಿ ವಿದ್ಯುತ್ ಶಕ್ತಿಯಾಗಿ ಪರಿವರ್ತಿಸುವುದು, ಮತ್ತು ಸೋಲಾರ್ ಥರ್ಮಲ್ ತಂತ್ರಜ್ಞಾನವು ಸೂರ್ಯನ ಕಿರಣಗಳನ್ನು ಬಳಸಿಕೊಂಡು ಶಾಖವನ್ನು ಉತ್ಪಾದಿಸಿ ಅದರ ಮುಂದಿನ ಹಂತದಲ್ಲಿ ವಿದ್ಯುತ್ ಶಕ್ತಿಯನ್ನು ಉತ್ಪಾದಿಸಲು ಬಳಸಿಕೊಳ್ಳಲಾಗುವುದು. ಸೊ ಇದು ಸರಿ ಇದೆ. ಸೊ ಇದಕ್ಕೆ ತಕ್ಕಂತೆ ನೋಡ್ತಾ ಹೋಗಿ. ನೋಡಿ, ಇಲ್ಲಿ ಸೋಲಾರ್ ಥರ್ಮಲ್ ಅಂತಕ್ಕಂಥದ್ದು ಮುಂದಿನ ಹಂತಗಳಲ್ಲಿ ವಿದ್ಯುತ್ ಶಕ್ತಿಯಾಗಿ ಉತ್ಪಾದಿಸಲಾಗುತ್ತದೆ. ಹೌದಲ್ವಾ? ಸೊ ಇದು ಆಲ್ಟರ್ನೇಟಿವ್ ಆಗಿ ಬರ್ತಕ್ಕಂಥ, ಡೈರೆಕ್ಟಾಗಿ ಬರ್ತಕ್ಕಂಥದ್ದಲ್ಲ, ಮುಂದಿನ ಹಂತದ. ಸೊ ಹಾಗೆ ಇಲ್ಲಿ ಡೈರೆಕ್ಟ್ ಕರೆಂಟನ್ನು ಉತ್ಪಾದಿಸಿದ ಅಂತ ಕೊಟ್ಟರೆ ಇದು ತಪ್ಪಾಗುತ್ತೆ. ಸೊ ಆನ್ಸರ್ ಆಪ್ಷನ್ ಎ ಮಾತ್ರ. ನೆಕ್ಸ್ಟು ವಿದ್ಯುತ್ ಶಕ್ತಿಯನ್ನು ಯಾಂತ್ರಿಕ ಶಕ್ತಿಯನ್ನಾಗಿ ಪರಿವರ್ತಿಸುವ ಸಾಧನ ಯಾವುದು? ಇಲ್ಲಿ ವಿದ್ಯುತ್ ಶಕ್ತಿಯನ್ನು ಯಾಂತ್ರಿಕ ಶಕ್ತಿಯಾಗಿ ಪರಿವರ್ತಿಸ್ತಕ್ಕಂಥದ್ದಾಗಿರ್ಬೋದು, ಅಥವಾ
ಈ ಒಂದು ಯಾಂತ್ರಿಕ ಶಕ್ತಿಯನ್ನು ವಿದ್ಯುತ್ ಶಕ್ತಿಯನ್ನಾಗಿ ಪರಿವರ್ತಿಸುವ ಸಾಧನ ಯಾವುದು ಅಂತ ಕೇಳಬಹುದು. ಓಕೆ, ಸೊ ವಿದ್ಯುತ್ ಶಕ್ತಿಯನ್ನು ಯಾಂತ್ರಿಕ ಶಕ್ತಿಯನ್ನಾಗಿ ಪರಿವರ್ತಿಸ್ತಕ್ಕಂಥ ಒಂದು ಸಾಧನ ಅಂತ ಹೇಳಿದರೆ ಅದು ಬಂದು ಮೋಟಾರ್ ಆಗಿರುತ್ತೆ. ಆಪ್ಷನ್ 1 ಮೋಟಾರು. ಇನ್ನು ಡೈನಾಮೋ ಅಂತ ಹೇಳಿದರೆ ಯಾಂತ್ರಿಕ ಶಕ್ತಿಯನ್ನು ವಿದ್ಯುತ್ ಶಕ್ತಿಯಾಗಿ ಪರಿವರ್ತನೆ ಮಾಡ್ತಕ್ಕಂಥದ್ದಾಗಿರುತ್ತೆ. ಸೊ ಇನ್ನು ನೆಕ್ಸ್ಟ್ ಪ್ರಶ್ನೆ, ದ್ರವ್ಯ ಮತ್ತು ಶಕ್ತಿಯ ಸಮಾನತೆ ತತ್ವವನ್ನು ಹುಟ್ಟು ಹಾಕಿದವರು ಯಾರು? ಸೊ ಇಲ್ಲಿ ಡೈರೆಕ್ಟಾಗಿ ಕೇಳ್ಬೋದು, ಸಮಾನತೆ ತತ್ವವನ್ನು ಹುಟ್ಟು ಹಾಕಿದವರು ಯಾರು? ಎಸ್ ಹ್ಯಾನ್ಸರ್, ಡಾಲ್ಟನ್, ರುದರ್ಫೋರ್ಡ್, ಐನ್ಸ್ಟೀನ್ ಆ್ಯಂಡ್ ಪ್ಲಾಂಕ್ ಅಂತ ಹೇಳಿದರೆ ಈ ಒಂದು ಸಮಾನತೆಯ ತತ್ವವನ್ನು ಹುಟ್ಟು ಅಥವಾ ಕಂಡಿಡ್ತಕ್ಕಂಥದ್ದು ಯಾರಂತ ಹೇಳಿದರೆ ಅದು ಬಂದು ಐನ್ಸ್ಟೀನ್. ಆಪ್ಷನ್ 3. ಓಕೆ, ಏನಿದೆಯೋ ಈಸ್ ಈಕ್ವಲ್ ಟು ಆಫ್ ಎ ಮೂವಿ ಸ್ಕ್ವೇರ್ ಅಂತ ಹೇಳ್ತೀವೋ ಸೊ ಅದಾಗಿರುತ್ತೆ. ಆ್ಯಂಡ್ ನೆಕ್ಸ್ಟ್ ಬಂದು ಕೆಲಸ ಒಂದು ಹದಿಶ ಸದಿಶ 1 ಮತ್ತು 2 ಸರಿ 1 ಮತ್ತು 2 ಅಲ್ಲ ಅಂತ ಕೇಳಿದರೆ ಸೊ ಫ್ರೆಂಡ್ಸ್ ಕೆಲಸ ಅಂತಕ್ಕಂಥದ್ದು ಅದು ಬಂದು ನಿಮಗೆ ಹದಿಶ ಪರಿಮಾಣದಲ್ಲಿ ಬರುತ್ತೆ. ಸೊ ಕೆಲಸ ಅಂತ ಹೇಳಿದರೆ ಅದು ಫೋರ್ಸ್ ಏನಿದೆಯೋ ಫೋರ್ಸ್ ಮತ್ತು ಫೋರ್ಸ್ ಇಂಟು ಎಸ್ ಅಂತ ಹೇಳ್ತೀವಿ, ಸ್ಥಾನಪಲ್ಲಟ. ಸೊ ಇದು ಏನಿದೆಯೋ ಇಲ್ಲಿ ಸ್ಥಾನಪಲ್ಲಟ ಮತ್ತು ಫೋರ್ಸ್ ಬಲ ಏನಿದೆ ಇವೆರಡೂ ಸಹ ಸದಿಶ ಬರುತ್ತೆ, ಸದಿಶ. ಬಟ್ ವರ್ಕ್ ಕೆಲಸ ಏನಿದೆಯೋ ಅದು ಹದಿಶಕ್ಕೆ ಬರ್ತಕ್ಕಂಥದ್ದಾಗಿರುತ್ತೆ. ಆಪ್ಷನ್ ಎ ಹದಿಶ ಆಗಿರುತ್ತೆ. ಇಲ್ಲಿ 2 ಪಾಯಿಂಟನ್ನು ಅರ್ಥ ಮಾಡ್ಕೊಳ್ಳಿ. ಬಲ ಮತ್ತು ಸ್ಥಾನಪಲ್ಲಟ ಬಂದು ಸದಿಶ ಆಗಿರುತ್ತೆ. ಕೆಲಸ ಈಕ್ವಲ್ಸ್ ಬಲ ಇಂಟು ಸ್ಥಾನಪಲ್ಲಟ. ಆ್ಯಂಡ್ ಕೆಲಸದ ಒಂದು ಏಕಮಾನ ಅಂತ ಹೇಳಿದರೆ ಅದು ಬಂದು ಜೌಲ್, ಜೆ ಅದರ ಒಂದು ಸಂಕೇತನೂ ಸಹ ಆಗಿರುತ್ತೆ. ಸೊ ನ್ಯೂಟನ್ ಇಂಟು ಮೀಟರ್ ಅಂತಲೇ ಕೊಡ್ಬೋದು, ಯಾಕಂದರೆ ಬಲದ ಒಂದು ಏಕಮಾನ ನ್ಯೂಟನ್ ಆಗಿರುತ್ತೆ ಆ್ಯಂಡ್ ಸ್ಥಾನಪಲ್ಲಟದ ಒಂದು ಏಕಮಾನ ಬಂದು ಮೀಟರ್ ಆಗಿರುತ್ತೆ. ಸೊ ಅಲ್ಲಿಗೆ ನ್ಯೂಟನ್ ಮೀಟರ್ ಆಗಿರುತ್ತೆ ಅಥವಾ ಜೌಲ್ ಆಗಿರುತ್ತೆ. ಇವೆರಡರಲ್ಲಿ ಯಾವುದಾದ್ರೂ ಸಹ ಕೊಡಬಹುದು. ಆ್ಯಂಡ್ ನೆಕ್ಸ್ಟ್ ಬಂದು ಒಂದು ವಸ್ತುವು ಬಲದ ದಿಕ್ಕಿಗೆ ಲಂಬವಾಗಿ ಚಲಿಸಿದಾಗ ಬಲದಿಂದ ಜರುಗಿದ ಕೆಲಸ ಅಂತ ಕೇಳಿದರೆ ಸೊ ಆಲ್ರೆಡಿ ಹೇಳಿದಾಗೆ ನಾನು W = F × S. ನೆಕ್ಸ್ಟ್ ಆಸ್ಟಿಯೋ ಥರ್ಮಲ್ ಪವರ್ ಸ್ಟೇಷನ್ ಯಾವ ರಾಜ್ಯದಲ್ಲಿದೆ ಅಂತ ಕೇಳಿದರೆ ಆಸ್ಟಿಯೋ ಥರ್ಮಲ್ ಪವರ್ ಸ್ಟೇಷನ್ ಇದು ಕಂಡು ಬರ್ತಕ್ಕಂಥದ್ದು ಛತ್ತೀಸ್ಗಢದಲ್ಲಿ. ಆಪ್ಷನ್ 4 ಛತ್ತೀಸ್ಗಢ. ಆಸ್ಟಿಯೋ ಥರ್ಮಲ್ ಪವರ್ ಸ್ಟೇಷನ್ STPS. ಇನ್ನು ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡೋದಾದರೆ 11ನೇ ಪ್ರಶ್ನೆ ಹೀಗಿದೆ: 1, 3, 7, 15, 31, 63 ಕೊಟ್ಟಿದ್ದಾರೆ. ಮುಂದಿನ ಒಂದು ಸಂಖ್ಯೆ ಯಾವುದು? ಸೊ ಈ ಸೀರೀಸ್ನ ನಾವು ನೋಡ್ತಾ ಹೋದಾಗೆ 1 ಮತ್ತು 3ರ ಡಿಫ್ರೆನ್ಸ್ನ ನೋಡ್ತಾ ಹೋದರೆ 2 ಡಿಫ್ರೆನ್ಸ್ ಕಂಡು ಬರುತ್ತೆ. ಅದೇ ರೀತಿ 3 ಮತ್ತು 7ರ ಮಧ್ಯೆ ನಮಗೆ ಡಿಫ್ರೆನ್ಸ್ ಎಷ್ಟು ಬರುತ್ತೆ? 4 ಬರುತ್ತೆ, ಹೌದಾ? ಸೊ 4 ಆಯಿತು. ಅದೇ ರೀತಿ 7 ಮತ್ತು 15ರ ಮಧ್ಯೆ ಡಿಫ್ರೆನ್ಸ್ ಎಷ್ಟು ಬರುತ್ತೆ? 8 ಬರುತ್ತೆ, 8. ಆ್ಯಂಡ್ 15 ಮತ್ತು 31ರ ಮಧ್ಯೆ ಡಿಫ್ರೆನ್ಸ್ ನಮಗೆ ಬರ್ತಕ್ಕಂಥದ್ದು 16. ಅದೇ ರೀತಿ 63 ಮತ್ತು 31ರ ನಡುವೆ ಡಿಫ್ರೆನ್ಸ್ ಬರ್ತಕ್ಕಂಥದ್ದು ನಮಗೆ 32 ಆಗಿರುತ್ತೆ. ಸೊ ನೋಡಿ ಇಲ್ಲಿ 2 ಇದೆ, 4, 8, 16, 32 ಈ ರೀತಿ ಡಿಫ್ರೆನ್ಸ್ ನೋಡ್ತಾ ಹೋಗ್ತೀವಿ. ಇಟ್ ಮೀನ್ಸ್ ಡಬಲ್ ಆಗ್ತಾ ಹೋಗಿದೆ. 2, 4 ಡಬಲ್ ಆಯಿತು, 4, 8 ಡಬಲ್ ಆಯಿತು, 8 ಡಬಲ್ 16 ಆಯಿತು, 16 32, 32 64 ಬರಬೇಕು. ಸೊ 64 + 63 ನಾವು ಕೂಡ್ತಾ ಹೋದರೆ ನಮಗೆ ಬರ್ತಕ್ಕಂಥದ್ದು 4, 3, 7, 6, 6, 12. ಸೊ ಆನ್ಸರ್ ಬಂದು ಆಪ್ಷನ್ 2 127 ಆಗಿರುತ್ತೆ. ಇನ್ನು ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡ್ತಾ ಹೋದರೆ ನೋಡಿ 2104 ರೋಮನ್ ಸಂಖ್ಯಾ ಪದ್ಧತಿಯಲ್ಲಿ ಬರೆದಾಗ ಅಂತ ಕೊಟ್ಟಿದ್ದಾರೆ. ನೋಡಿ ಇಲ್ಲಿ ಕೊಟ್ಟಿರ್ತಕ್ಕಂಥದ್ರಲ್ಲಿ ನಾವು ಫಸ್ಟ್ಗೆ ನಮ್ಗೆ ಗೊತ್ತಿರಬೇಕು. ಸೊ M ಅಂತ ಹೇಳಿದರೆ 1000 ಅಂತ ಬರುತ್ತೆ, ಹೌದಾ? C ಅಂತ ಹೇಳಿದರೆ 100 ಆ್ಯಂಡ್ D ಅಂತ ಹೇಳಿದರೆ 500 ಬರುತ್ತೆ. ಅದೇ ರೀತಿ L ಅಂತ ಹೇಳಿದರೆ 50 ಬರುತ್ತೆ, X ಅಂತ ಹೇಳಿದರೆ 10, V ಅಂತ ಹೇಳಿದರೆ 5. ಸೊ ಈ ರೀತಿ ನಾವು ನೋಡ್ತಾ ಹೋಗ್ತೀವಿ. ಓಕೆ, ಇಲ್ಲಿ 2000ಕ್ಕೆ ನಾವು ಬರ್ತಕ್ಕಂಥದ್ದೇನು 2 M ಬರುತ್ತೆ, ಹೌದಾ? 2000 ಅಂತ ಹೇಳಿದಾಗ 2 M ಬರುತ್ತೆ. ಸೊ ಫಸ್ಟ್ ಒನ್ ಮತ್ತು ಫೋರ್ತ್ ಒನ್ ಬರೋದಿಲ್ಲ. ಸೊ ಆ್ಯಂಡ್ ನೆಕ್ಸ್ಟ್ ಏನಾಗುತ್ತೆ 100 ಅಂತ ಹೇಳಿದರೆ ನಮಗೆ C ಬಂದು 100, ಹೌದಾ? C ಬಂದು 100 ಇದೆ. ಓಕೆ, ಇದು ಇದೆ, ಇದು ಇದೆ. ನೆಕ್ಸ್ಟ್ 4 ಅಂತ ಹೇಳಿದರೆ ನಮಗೆ 5ರಲ್ಲಿ ನಾವು 1ಅನ್ನು ಮೈನಸ್ ಮಾಡಿದ್ರೆ ಇಟ್ ಮೀನ್ಸ್ 1 ಅಂತ ಹೇಳಿದರೆ ಇದನ್ನು ನಾವು 4 ಅಂತ ಹೇಳ್ತೀವಿ, ಹೌದಾ? ಸೊ ಆನ್ಸರ್ ಆಪ್ಷನ್ 2 ಆಗಿರುತ್ತೆ. ನೆಕ್ಸ್ಟು 7C2 ಈಕ್ವಲ್ಸ್ ಅಂದರೆ ವಿಕಲ್ಪಕ್ಕೆ ಸಂಬಂಧಪಟ್ಟಂತೆ. ಸೊ ಇದಕ್ಕೆ ಆನ್ಸರ್ ಅಂತ ಹೇಳಿದರೆ 7 × 6 / 2 2 ಕೊಟ್ಟಿದ್ದಾರಲ್ಲ R ವ್ಯಾಲ್ಯೂ. ಸೊ 2 1 2 3 ಆಯಿತು, 7 3 21, ಆಪ್ಷನ್ 4.
ಇನ್ನು ಮುಂದಿನ ಪ್ರಶ್ನೆ ನೋಡ್ತಾ ಹೋದರೆ, ಒಂದು ಆಯತದ ಉದ್ದವು ಅಗಲದ 2 ಇದ್ದಾಗ ಅದರ ವಿಸ್ತೀರ್ಣ 200 ಚದರ ಮೀಟರ್ ಇರುವುದು. ಉದ್ದ ಅಗಲಗಳನ್ನು ಅನುಕ್ರಮದಲ್ಲಿ ತಿಳಿಸಿ ಅಂತ ಕೊಟ್ಟಿದ್ದಾರೆ. ಸೊ ಅದರ ಒಂದು ವಿಸ್ತೀರ್ಣ ಕೊಟ್ಟಿದ್ದಾರೆ ಎಷ್ಟು 200 ಇದೆ. ಆ್ಯಂಡ್ ಉದ್ದ ಮತ್ತು ಅಗಲ ಎಷ್ಟು ಕೊಟ್ಟಿದ್ದಾರೆ, ಆಯತದ ಉದ್ದವು ಅಗಲದ 2 ಸೊ ಅಗಲ ಬಂದು ಎಕ್ಸ್ ಅಂತ ತೊಗೊಂಡ್ರೆ ಉದ್ದ ಏನಾಗುತ್ತೆ 2x ಆಗುತ್ತೆ, ಹೌದಲ್ವಾ. ಸೊ 2x ಆಗುತ್ತೆ. ಸೊ ಇದರ ಪ್ರಕಾರ ನೋಡ್ತಾ ಹೋದರೆ ನೋಡಿ, ಇಲ್ಲಿ 3ನೇದು ಮತ್ತು 4ನೇದು ಇದು ಎರಡೂ ಬರೋದಿಲ್ಲ. ಯಾಕಂದರೆ 2ರಷ್ಟು ಅಂತ ಹೇಳಿದಾಗ ಇಲ್ಲಿ 30 35 2ರಷ್ಟು ಆಗಲ್ಲ, 40 45 2ರಷ್ಟು ಆಗಲ್ಲ. ಈಗ 1 ಮತ್ತು 2ರಲ್ಲಿ ಕೊಟ್ಟಿದ್ದಾರೆ, ಹೌದಾ. 10 20 ಕೊಟ್ಟಿದ್ದಾರೆ, 15 30 ಅಂತ ಕೊಟ್ಟಿದ್ದಾರೆ. ಸೊ ನೋಡಿ, ಇಲ್ಲಿ ಫಸ್ಟ್ ಒಂದನ್ನು ಅರ್ಥ ಮಾಡ್ಕೊಳ್ಳಿ. ಇದರ ಉದ್ದ ಮತ್ತು ಅಗಲಗಳನ್ನು ಅನುಕ್ರಮವಾಗಿ ತಿಳಿಸಿ. ಇದರಲ್ಲಿ ಒಂದು ಟ್ರಿಕ್ ಯೂಸ್ ಮಾಡಬಹುದು. ಏನಂತ ಹೇಳಿದ್ರೆ, ಉದ್ದ ಏನಿದೆ 2x ಇದೆ, ಅಗಲ ಏನಿದೆ x ಇದೆ, ಹೌದಾ. ಸೊ ಅಂದರೆ ಉದ್ದ ಏನಿರುತ್ತೋ, ಸೊ x ಇದ್ದರೆ 2x ಇದ್ದರೆ ಅಗಲ x ಇದೆ. ಇಟ್ ಮೀನ್ಸ್ ಫಸ್ಟ್ ಒಂದು ಏನಿದೆಯೋ ಫಸ್ಟು 10 ಇದ್ದರೆ ಇದು 5 ಇರಬೇಕು, ಹೌದಾ. ಇದು 20 ಇದೆ, ಇದು 10 ಇರಬೇಕು, ಹೌದಾ. ಸೊ ಇದು 30 ಇದ್ದರೆ ಇದು 15 ಇರಬೇಕು, ಹೌದಲ್ವಾ. ಸೊ ಉದ್ದ ಅಗಲ ಉದ್ದ ಏನಾಗಿರಬೇಕು, ಜಾಸ್ತಿ ಇರಬೇಕು. ಇಟ್ ಮೀನ್ಸ್ ನೋಡಿ, ಫಸ್ಟ್ ಒಂದು ಉದ್ದ ಇದೆ 20 ಮೀಟರ್ 10 ಮೀಟರ್ ಕೊಟ್ಟಿದ್ದಾರೆ. ಇದು ಉದ್ದ ಮತ್ತು ಅಗಲ ಬರಲ್ಲ, ಅಗಲ ಮತ್ತು ಉದ್ದ ಆಗುತ್ತೆ. ಹಾಗಾಗಿ ಇದು ಬರೋದಿಲ್ಲ. 20 ಮೀಟರ್ ಮತ್ತು 10 ಮೀಟರ್ ಒಂದು ಟ್ರಿಕ್ ನಾವು ಯೂಸ್ ಮಾಡಿದಾಗ ಇಲ್ಲಿ ಉದ್ದ ಮತ್ತು ಅಗಲಗಳನ್ನು ಅನುಕ್ರಮವಾಗಿ ಬರೆಯಿರಿ ಅಂತ ಹೇಳಿದಾಗ ಉದ್ದ ಅಗಲಕ್ಕಿಂತ ಜಾಸ್ತಿ ಇರೋದನ್ನ ಈ ಒಂದು ಪರ್ಪಸ್ ಮೇಲೆ ನಾವು ಆನ್ಸರ್ನ ಈ ರೀತಿ ನೋಡಬಹುದು. ಇಲ್ಲ ನಮಗೆ ಡೈರೆಕ್ಟ್ ಆನ್ಸರ್ ನಾವು ನೋಡ್ತೀವಿ ಅನ್ನೋದಾದರೆ, ಸೊ ನೋಡಿ, ಇದರ ಉದ್ದ ಮತ್ತು ಅಗಲ ವಿಸ್ತೀರ್ಣದ ಫಾರ್ಮುಲಾವನ್ನು ತೊಗೊಂಡ್ರೆ ನೀವು ಆಯತದ ಒಂದು ವಿಸ್ತೀರ್ಣ ಏನಿದೆಯೋ ವಿಸ್ತೀರ್ಣ ತೊಗೊಂಡಾಗ ನೀವು ಬರ್ತಕ್ಕಂಥದ್ದು ಏನಿದೆ, ಆಯತ ವಿಸ್ತೀರ್ಣ A = ಸೊ ನೋಡಿ L × B, ಹೌದಲ್ವಾ. ಸೊ 200 ಕೊಟ್ಟಿದ್ದಾರೆ ವಿಸ್ತೀರ್ಣ. L ಎಷ್ಟು ಕೊಟ್ಟಿದ್ದಾರೆ ನಮಗೆ, ಎಕ್ಸ್ ಅಂತ ತೊಗೊಂಡಿದ್ದೀವಿ, ಎಕ್ಸ್ ಮತ್ತು 2x. ಸೊ x × 2x ಆಗುತ್ತೆ. ಇವಾಗ ಏನಾಗುತ್ತೆ, 2ನ ಡಿವೈಡ್ ಮಾಡಿ, 2 200 ಆಯಿತು. ಸೊ x² = 100 ಆದರೆ x = 10 ಆಗುತ್ತೆ, ಹೌದಲ್ವಾ. ಸೊ x 10 ಮೀಟರು ಅಂತ ಹೇಳಿದರೆ ಅಗಲ 10 ಮೀಟರ್ ಬರುತ್ತೆ, ಉದ್ದ 20 ಮೀಟರ್ ಬರುತ್ತೆ. ನೆಕ್ಸ್ಟ್ ಪ್ರಶ್ನೆ ಹೇಗಿದೆ, 4 ಜನ ಸಹೋದರರ ವಯಸ್ಸು 8 ವರ್ಷ, ತಂದೆಯ ವಯಸ್ಸನ್ನು ಸೇರಿಸಿದಾಗ ಸರಾಸರಿ ವಯಸ್ಸು 10 ವರ್ಷ ಆಗುತ್ತದೆ. ಹಾಗಾದರೆ ತಂದೆಯ ವಯಸ್ಸೆಷ್ಟು? ಸೊ ನೋಡಿ ಫ್ರೆಂಡ್ಸ್, ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು ಏನಂದರೆ, 4 ಜನ ಸಹೋದರ ವಯಸ್ಸನ್ನು ಕೊಟ್ಟಿದ್ದಾರೆ 8 ವರ್ಷ ಅಂತ, ಆದರೆ ಸರಾಸರಿ ವಯಸ್ಸು ಅಂತ ಕೊಟ್ಟಿಲ್ಲ. ಸೊ ಟೋಟಲಾಗಿ 4 ಜನ ಸಹೋದರ ವಯಸ್ಸು ಬಂದು 8 ವರ್ಷ ಆಗಿರುತ್ತೆ. ಆ್ಯಂಡ್ ತಂದೆಯ ವಯಸ್ಸನ್ನು ಸೇರಿಸಿದಾಗ ಸರಾಸರಿ ವಯಸ್ಸು 10 ವರ್ಷ. ಸೊ ಸರಾಸರಿ ವಯಸ್ಸು 10 ವರ್ಷ ಅಂತ ಹೇಳಿದ್ರೆ ಇಲ್ಲಿ ಬರ್ತಕ್ಕಂಥ ಟೋಟಲಾಗಿ ವಯಸ್ಸು ಎಷ್ಟು ಅಂತ ಹೇಳಿದ್ರೆ 5 ಜನ ಬರ್ತಾರೆ, 4 ಜನ ಮಕ್ಕಳು ಪ್ಲಸ್ ತಂದೆ 5 ಜನ ಬರ್ತಾರೆ, 50 ಆಯಿತು. ಸೊ ಕೇಳಿರ್ತಕ್ಕಂಥದ್ದೇನೋ, ಹಾಗಾದರೆ ತಂದೆಯ ವಯಸ್ಸೆಷ್ಟು ಅಂತ. ಸೊ 8 ವರ್ಷ ಅಂತಕ್ಕಂಥ ಮಕ್ಕಳದಾದರೆ ಟೋಟಲ್ ಆಗಿ 50 ವರ್ಷ, ತಂದೆದು ಸೇರಿಸಿ 50 ವರ್ಷ ಅನ್ನೋದಾದರೆ ಈಗ 50 ನಾವು 8ನ್ನು ಲೆಸ್ ಮಾಡಿದ್ರೆ 42 ವರ್ಷ ಬರುತ್ತೆ. ಸೊ ಆಪ್ಷನ್ 2 ಏನಿದೆಯೋ 42 ವರ್ಷ ಅಂತಕ್ಕಂಥ ತಂದೆಯ ವಯಸ್ಸಾಗಿರುತ್ತದೆ. ಇನ್ನು ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡ್ತಾ ಹೋಗೋಣ. 8% ಇದನ್ನು ದಶಮಾಂಶ ರೂಪದಲ್ಲಿ ಪರಿವರ್ತಿಸಿದಾಗ 8% ಅಂತ ಹೇಳಿದರೆ ನಮಗೆ ಸಿಗ್ತಕ್ಕಂಥದ್ದು ಏನಂತ ಹೇಳಿದ್ರೆ ನೋಡಿ 8% ಇದೆ. ಸೊ ಇದನ್ನು ನಾವು 8 / 100 ಅಂತ ಬರ್ಕೊಳ್ತೀವಿ, ಹೌದಲ್ವಾ. 8 / 100. ಸೊ ವೆರಿ ಸಿಂಪಲ್ ಆಗಿರ್ತಕ್ಕಂಥದ್ದು. ನೋಡಿ ಈಗ ಏನು ಬರುತ್ತೆ, 0.08 ಬರುತ್ತೆ. ಸೊ 1 0 ಕ್ಯಾನ್ಸಲ್ ಆದರೆ 1 ಪಾಯಿಂಟ್ ಬರುತ್ತೆ, ಇನ್ನೊಂದು 0ಗೆ ಒಳಗಡೆ ಇನ್ನೊಂದು 0ನ ಹಾಕ್ಕೊಳ್ಬೇಕಾಗುತ್ತೆ. ಸೊ ಆನ್ಸರ್ ಆಪ್ಷನ್ 2.
ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡೋದಾದರೆ, ಒಂದು ಅರಿವೆಯ ತುಂಡನ್ನು ಅಳೆಯುವಾಗ 25 ಸೆಂಟಿಮೀಟರ್ ಬದಲಾಗಿ 27 ಸೆಂಟಿಮೀಟರ್ ಎಂದು ಅಳತೆ ಮಾಡಿದರೆ ಶೇಕಡ ದೋಷ ಎಷ್ಟು? ಸೊ ನೋಡಿ ಫ್ರೆಂಡ್ಸ್, ಒಂದು ಬಟ್ಟೆಯನ್ನು ಏನು ಮಾಡ್ತಾರೆ, 25 ಸೆಂಟಿಮೀಟರ್ ತೊಗೊಳ್ಬೇಕಾಗುತ್ತೆ, ಅದ್ರ ಬದಲಾಗಿ 27 ಸೆಂಟಿಮೀಟರ್ ಅಂತ ತೊಗೊಳ್ತಾರೆ. ಇಲ್ಲಿ ಆಗಿರ್ತಕ್ಕಂಥ ಒಂದು ಶೇಕಡ ದೋಷ ಎಷ್ಟು ಅಂತಕ್ಕಂಥದ್ದು ನೋಡಿ. 25ಕ್ಕೆ 27 ತೊಗೊಂಡ್ರೆ 2 ಸೆಂಟಿಮೀಟ್ರು ಜಾಸ್ತಿ ಆಯಿತು. ಎಷ್ಟಕ್ಕೆ? 25 ಸೆಂಟಿಮೀಟ್ರಿಗೆ 2 ಸೆಂಟಿಮೀಟ್ರ್ ಜಾಸ್ತಿ ಆದರೆ ಶೇಕಡ ಅಂದರೆ 100ಕ್ಕೆ ಎಷ್ಟಾಯಿತು ಅಂತಕ್ಕಂಥದ್ದು ಆಗಿರುತ್ತೆ. ಸೊ 25 1 25 4 4 8. ಸೊ ಆನ್ಸರ್ ಆಪ್ಷನ್ 4 8%. ಒಬ್ಬ ಮೋಟಾರ್ ಸೈಕಲ್ ಸವಾರನು 150 ಕಿಲೋಮೀಟರ್ ದೂರದ ಸ್ಥಳಕ್ಕೆ 50 ಕಿಲೋಮೀಟರ್ ಪರ್ ಗಂಟೆ ವೇಗದಲ್ಲಿ ಹೋಗಿ 30 ಕಿಲೋಮೀಟರ್ ಪರ್ ಗಂಟೆ ವೇಗದಲ್ಲಿ ಹಿಂದಿರುಗಿದರೆ ಅವನ ಇಡೀ ಪ್ರಯಾಣದ ಸರಾಸರಿ ವೇಗ ಎಷ್ಟು? ನೋಡಿ ಫ್ರೆಂಡ್ಸ್, ಎರಡಕ್ಕೂ ಸಹ ಸೇಮ್ ಡಿಸ್ಟೆನ್ಸ್ ಇದ್ದಾಗ ನಮಗೆ ಫಾರ್ಮುಲಾ ಯಾವ್ದು ಬರುತ್ತೆ ಅಂತ ಹೇಳಿದ್ರೆ, ನೀವು ಸರಾಸರಿ ಕಂಡುಹಿಡಿತೀರಲ್ವಾ, ಸಂಖ್ಯೆಗಳನ್ನ ಹಾಕ್ಕೊಂಡು ಆ ರೀತಿ ನಾವು ಈ ಒಂದು ಸ್ಪೀಡ್ ಕಂಡುಹಿಡಿಯುವಾಗ ಮಾಡೋಕ್ಕೋ ಆಗೋದಿಲ್ಲ. ಅದಕ್ಕೆ ಬೇರೆ ಫಾರ್ಮುಲಾವನ್ನು ನೋಡ್ತಾ ಹೋಗ್ತೀವಿ. ಸೊ ವೇಗ ಡಿಸ್ಟೆನ್ಸನ್ನು ನೋಡ್ತಾ ಹೋದರೆ ಈಗ 50 ಮತ್ತು 30 ಕೊಟ್ಟಿದ್ದಾರೆ. ಸೊ 50, ಸೊ ನಾವು ಮಾಡ್ತೀವಿ ಏನು, 50 + 30 / 2 ಇದು ಸರಾಸರಿ ಅಂತ ಹೇಳ್ಬಿಡ್ತೀವಿ. ಬಟ್ ಈ ಒಂದು ವೇಗದಲ್ಲಿ ಕಂಡುಹಿಡಿಬೇಕಾದ್ರೆ ಈ ಒಂದು ಸರಾಸರಿ ಫಾರ್ಮುಲಾ ನಮಗೆ ಅಪ್ಲೈ ಆಗೋದಿಲ್ಲ. ಹಾಗಾದರೆ ಯಾವ ರೀತಿ ಮಾಡೋದು ಅನ್ನೋದಾದರೆ, ಇದಕ್ಕೆ ಒಂದು ಫಾರ್ಮುಲಾ ಬರುತ್ತೆ. ಯಾವುದಪ್ಪ ಅದು ಅಂತ ಹೇಳಿದರೆ, ಸರಾಸರಿ = 2ab / a + b. ಇದು ಫಾರ್ಮುಲಾ. ಓಕೆ, ಸೊ ಈಗ 2ab ಮತ್ತು a + bಗೆ ನಾವು ಫಾರ್ಮುಲಾಗೆ ಅಪ್ಲೈ ಮಾಡ್ತಾ ಹೋದರೆ ಸೇಮ್ ನೋಡಿ, 2 × a 50 ತಗೊಳ್ಳಿ × b 30. ಏನು ವೇಗ ಇದೆಯೋ ವೇಗ 1 ಮತ್ತು ವೇಗ 2 ತಗೊಳ್ಳಿ / 50 + 30 ತೊಗೊಳ್ಬೇಕಾಗುತ್ತೆ. ಇವಾಗ ನೀವು ಮಾಡಿ 5 3 8 80 ಆಯಿತು. ಆ್ಯಂಡ್ ಇಲ್ಲಿ ನೋಡ್ತಾ ಹೋದಾಗೆ 5 3 15 15 30. ಸೊ 300 ಆಯ್ತದೆ. ಹೌದಾ? 300 / 80. ನೀವು 300ನ 80ನ ಡಿವೈಡ್ ಮಾಡಿ ನಿಮಗೆ ಬರ್ತಕ್ಕಂಥದ್ದು 37.5 ಕಿಲೋಮೀಟರ್ ಪರ್ ಗಂಟೆ. ಇದು ಸರಾಸರಿ ಆಗಿರುತ್ತೆ. ಮೇಯ್ನ್ ಸರಾಸರಿ ಏನು ಕಂಡುಹಿಡಿತೀವೋ ಸೊ ಅದಕ್ಕೂ ಇದಕ್ಕೂ ಯಾವುದೇ ಒಂದು ಸಂಬಂಧ ಇರೋದಿಲ್ಲ. ಆ್ಯಂಡ್ ನೆಕ್ಸ್ಟ್, ಒಂದು ಕೆಲಸವನ್ನು 20 ಜನರು 10 ದಿನಗಳಲ್ಲಿ ಮಾಡುವರು. ಅದೇ ಕೆಲಸವನ್ನು 25 ಜನರು ಮಾಡಿ ಮುಗಿಸಲು ತೆಗೆದುಕೊಳ್ಳುವ ಅವಧಿ ಎಷ್ಟು? ಸೊ ನೋಡಿ ಫ್ರೆಂಡ್ಸ್, ಒಂದು ಕೆಲಸ ಇದೆ, ನೀವು ಹಾಕ್ಕೊಳ್ಬೇಕಾಗತ್ತೆ ಒಂದು ಇದಂತ ಹೇಳಿದರೆ, ಫಸ್ಟ್ಗೆ ನೀವು ಜನರನ್ನು ಹಾಕ್ಕೊಳ್ಬೇಕು ಆ್ಯಂಡ್ ಕೆಲಸವನ್ನು ಹಾಕ್ಕೊಳ್ಬೇಕು, ಅದಾದ ನಂತರ ದಿನಗಳನ್ನು ಹಾಕ್ಕೊಳ್ಬೇಕು. ಈ ಒಂದು ಆರ್ಡ್ರಲ್ಲೇ ನೀವು ಹಾಕ್ಕೊಳ್ಬೇಕಾಗುತ್ತೆ. ಫಸ್ಟ್ ಏನೇ ಜನರು ಬಂದು 20 ಜನರು, ಕೆಲಸ ಏನು ಒಂದು ಕೆಲಸ, ದಿನಗಳೆಷ್ಟು 10 ದಿನಗಳು. ಆ್ಯಂಡ್ ಎರಡನೇ ಸ್ಟೆಪ್ ಏನಿದೆ, ಅದೇ ಸೇಮ್ ಕೆಲಸ, ಅದೇ ಒಂದು ಕೆಲಸ 25 ಜನರಿದ್ದಾರೆ, ಮುಗಿಸಲು ತೆಗೆದುಕೊಳ್ಳುವ ಅವಧಿ ದಿನಗಳು ಎಷ್ಟು ಗೊತ್ತಿಲ್ಲ, ಎಕ್ಸ್ ಅಂತ ತಗೋಣ. ಸೊ ಇದನ್ನು ಯಾವ ರೀತಿ ಮಾಡಬೇಕಂದ್ರೆ, ನೀವು ಇದು ಮತ್ತು ಇದನ್ನು ಗುಣಿಸ್ಕೊಳ್ಬೇಕಾಗುತ್ತೆ ಆ್ಯಂಡ್ ಇದು ಮತ್ತು ಇದನ್ನು ಗುಣಿಸ್ಕೊಳ್ಬೇಕಾಗುತ್ತೆ. ಸೊ ಎಕ್ಸ್ = 20 × 10 / 25. ಈ ರೀತಿ ನೀವು ಮಾಡ್ಕೊಳ್ಬೇಕಾಗುತ್ತೆ. ಸೊ ನೋಡಿ, ಇವಾಗ ನೀವು ಡೈರೆಕ್ಟಾಗಿ ನೀವು ಮಾಡ್ತೀವಿ ಅಂತ ಹೇಳಿದ್ರೆ 25ನ ಡಿವೈಡ್ ಮಾಡ್ತಾ ಹೋದಾಗ 5 5 25 ಆಯಿತು. ಆ್ಯಂಡ್ 5 7 10 ಆಯಿತು. 5 1 5, 5 4 20, 4 8. ಸೊ ಆನ್ಸರ್ ಆಪ್ಷನ್ 2 8 ದಿನಗಳು ಬೇಕಾಗುತ್ತೆ. ಆ್ಯಂಡ್ ನೆಕ್ಸ್ಟ್ ನಾವು ನೋಡ್ತಾ ಹೋದರೆ, 10 ಕೋಟಿ ಎಷ್ಟು ಮಿಲಿಯನ್ಗಳಿಗೆ ಸಮ? 10 ಕೋಟಿ ಎಷ್ಟು ಮಿಲಿಯನ್ಗಳಿಗೆ ಸಮ? ಸೊ ಇದೆಲ್ಲ ಬರ್ತಕ್ಕಂಥ ನಿಮ್ಗೆ ಬೇಸಿಕ್ಕಾಗಿ ಮೇಯ್ನಾಗಿ ಹೇಳ್ಬೇಕಂದ್ರೆ ನಿಮಗೆ ಪ್ರೈಮರಿಲೇ ಬಂದ್ಬಿಡುತ್ತೆ ಇದು. ನೋಡಿ ಸ್ನೇಹಿತರೆ, ನಾವು ಏನಂತ ಅಂದ್ಕೊಂಡ್ರೆ 10 ಕೋಟಿ ನಾವು ತೊಗೊಳೋದಾದರೆ ನೋಡಿ, ಈಗ 10 ಕೋಟಿ ಇದೆ. ಸೊ ಇದು ಲಕ್ಷ ಆಯಿತು, ಆ್ಯಂಡ್ ಅದಾದಮೇಲೆ 1000 ಆಯಿತು, ಅದಾದಮೇಲೆ 100, 10 ಬಿಡಿ, ಇದು ನಮಗೆ 10 ಕೋಟಿ ಆಗುತ್ತೆ. ಸೊ ನೋಡಿ, ಇದು ನಾನು ಯಾವ ರೀತಿ ತೊಗೊಳ್ತೀವಿ, ಇದನ್ನು ಬಿಡಿಸ್ತಾನ ಇರುತ್ತೆ. ಇದು 10, ಇದು 100, ಇದು 1000, 10,000, ಲಕ್ಷ, 10 ಲಕ್ಷ, ಕೋಟಿ, 10 ಕೋಟಿ ಇಲ್ಲಿಗೆ. ಹೌದಾ? ಆದರೆ ಈ ಒಂದು ಮಿಲಿಯನ್ಗೆ ಸಂಬಂಧಪಟ್ಟಂತೆ ಏನಿದೆಯೋ ಇಂಟರ್ನ್ಯಾಷನಲ್ ಸಿಸ್ಟಮ್ ಅಂತ ಹೇಳ್ತೀವಿ, ಅಲ್ಲಿ ಬರ್ತಕ್ಕಂಥದ್ದು ಮೇಯ್ನಾಗಿ ಏನು ಬರುತ್ತೆ, ಒನ್ಸ್ ಬರುತ್ತೆ. ನೋಡಿ ಇಲ್ಲಿ ಒನ್ಸ್ ಅಂದರೆ ಫಸ್ಟ್ ಆಫ್ ಆಲ್ ನಾವು 3 ಸಂಖ್ಯೆಗೆ ಕಾಮ ಹಾಕ್ತೀವಿ. ಅದರಲ್ಲಿ 1 3, ಈ ಕಡೆಯಿಂದ ಇದಕ್ಕೆ 3, ಈ ಕಾಮ ಬರೋದಿಲ್ಲ, ಈ 3ಕ್ಕೆ ಮತ್ತು ಈ 3ಕ್ಕೆ ಕಾಮ ಬರುತ್ತೆ. ಅದಾದ ನಂತರ ಬರ್ತಕ್ಕಂಥದ್ದು ಯಾವ ರೀತಿ ಅಂತ ಹೇಳಿದ್ರೆ ನೋಡಿ, ಇದಿದೆಯಲ್ವಾ. ಸೊ ಇಲ್ಲಿ ಈ 3 0 ನಾವೇನಂತ ತಗೊಳ್ತೀವಿ, ಒನ್ಸ್ ಅಂತ ತಗೊಳ್ತೀವಿ. ಬಿಡಿ ಸ್ಥಾನಕ್ಕೆ ಏನು ಬರುತ್ತೋ ಒನ್ಸ್ ಅಂತ ತಗೊಳ್ತೀವಿ. ಅದಾದ ನಂತರ ಈ 3 0 ಏನಿದೆಯೋ, ಈ 3 0 ಡಿವೈಡ್ ಮಾಡಿದ್ದೀವಲ್ವಾ. ಸೊ ಈ 3 0ಗೆ ಬರ್ತಕ್ಕಂಥದ್ದು 1000, 1000 ಅಥವಾ 1000 ತಗೊಳ್ತೀವಿ. ಆ್ಯಂಡ್ ನೆಕ್ಸ್ಟು ಈ 3 ಏನು ಉಳಿದಿದೆಯೋ ಇದನ್ನು ನಾವು ಮಿಲಿಯನ್ ಅಂತ ತಗೊಳ್ತೀವಿ, ಮಿಲಿಯನ್.
ಓಕೆ, ಅದಾದ ನಂತರ ನೆಕ್ಸ್ಟ್ 3 ಸೊನ್ನೆ ಬರುತ್ತೆ ಅಥವಾ 3 ಅಂಕಿ ಬಂದರೆ ಅದು ನಾವು ಬಿಲಿಯನ್ ಅಂತ ತಗೊಳ್ತೀವಿ. ಒನ್ಸ್ ಬರುತ್ತೆ ಫಸ್ಟು, ಅದಾದಮೇಲೆ 1000 ಬರುತ್ತೆ, ಅದಾದ ನಂತರ ಮಿಲಿಯನು, ಅದಾದ ನಂತರ ಬಿಲಿಯನ್. ಒಟ್ಟು 3 ಇದಕ್ಕೆ ನಾವು ಕಾಮನ್ ಹಾಕ್ಕೊಂಡು ಅಲ್ಲಿ ನಾವು ಮಾಡ್ತಕ್ಕಂಥದ್ದು. ಸೊ ಈಗ 10 ಕೋಟಿ ಅಂತೇಳಿ ನಮಗೆ ಬರ್ತಕ್ಕಂಥದ್ದು ಎಷ್ಟು? 100 ಮಿಲಿಯನ್. ಆಪ್ಷನ್ 3 100 ಮಿಲಿಯನ್ಗಳಿಗೆ ಸಮ ಆಗಿರುತ್ತೆ. ಆ್ಯಂಡ್ ನೆಕ್ಸ್ಟು ಹೆಸ್ 2,45,620ಕ್ಕಿಂತ 7,843 ಹೆಚ್ಚಿರುವ ಸಂಖ್ಯೆ ಯಾವುದು? ಇಟ್ ಮೀನ್ಸ್ ಅದಕ್ಕಿಂತ ಅದು ಜಾಸ್ತಿ ಇದೆ ಅಂತ ಹೇಳಿದ್ರೆ ಅದನ್ನು ಕೂಡಿದ್ರೆ, ಎರಡು ಕೂಡಿದ್ರೆ ನಿಮಗೆ ಆನ್ಸರ್ ಸಿಕ್ಕೋಗುತ್ತೆ. ಆನ್ಸರ್ ಸಿಗಬೇಕಂತ ಹೇಳಿದ್ರೆ ನಿಮಗೆ ಇದು ಬರೋದಿಲ್ಲ, ಹೌದಲ್ವಾ? ಯಾಕಂದರೆ ಇದು ಬರೋದಿಲ್ಲ, ಅವೆರಡು ಕೂಡಬೇಕಾಗುತ್ತೆ. ಲಾಸ್ಟ್ ಸಂಖ್ಯೆ ನೀವು ಕೂಡ್ಕೊಂಡಾಗ ನಿಮಗೆ ಬರ್ತಕ್ಕಂಥ 0 ಮತ್ತು 3ನ ಕೂಡಿದಾಗ ಲಾಸ್ಟಿಗೆ 3 ಬರಬೇಕು. ಆಪ್ಷನ್ 4 ಆಗಿರುತ್ತೆ. ಅತಿ ಚಿಕ್ಕ ಸ್ವಾಭಾವಿಕ ಸಂಖ್ಯೆ ಯಾವುದು? ವೆರಿ ಇಂಪಾರ್ಟೆಂಟು. ನೀವು ಸಂಖ್ಯೆಗಳನ್ನ ನೋಡ್ಕೊಳ್ತಾ ಹೋದಾಗ ಸ್ವಾಭಾವಿಕ ಸಂಖ್ಯೆ ಆಗಿರ್ಬೋದು, ಅಥವಾ ಪೂರ್ಣ ಸಂಖ್ಯೆ ಆಗಿರ್ಬೋದು, ಪೂರ್ಣಾಂಕಗಳಾಗಿರ್ಬೋದು, ಅಥವಾ ಪ್ರೈಮ್ ನಂಬರ್ ಇದನ್ನೆಲ್ಲ ಹೇಳ್ತಾ ಹೋಗ್ತೀವಿ. ಸೊ ಅದರ ಜೊತೆಗೆ ಸಮ ಸಂಖ್ಯೆ, ಬೇಸ ಸಂಖ್ಯೆ, ಅವಿಭಾಜ್ಯ ಸಂಖ್ಯೆ, ಇದೆಲ್ಲ ಫಸ್ಟ್ ಸ್ಟಾರ್ಟಿಂಗ್ ಏನಿರುತ್ತೋ ಅಲ್ಲಿ ಕೆಲವರಿಗೆ ಕನ್ಫ್ಯೂಷನ್ ಆಗುತ್ತೆ. ಇಲ್ಲಿ ಅತಿ ಚಿಕ್ಕ ಸ್ವಾಭಾವಿಕ ಸಂಖ್ಯೆ ಯಾವುದು? 0 ಬರಲ್ಲ. ಆಪ್ಷನ್ 2 1. ಇದನ್ನು ಒಂದನ್ನು ಚಿಕ್ಕ ಸ್ವಾಭಾವಿಕ ಸಂಖ್ಯೆ ಅಂತ ಹೇಳ್ತೀವಿ. ಸೊ 0 ಬಂದರೆ ಅದು ಬೇರೆನೇ ಆಗುತ್ತೆ, ಹೌದಲ್ವಾ? ಸೊ ಇಲ್ಲಿ ಸ್ವಾಭಾವಿಕ ಸಂಖ್ಯೆಯಲ್ಲಿ ಸ್ಟಾರ್ಟ್ ಆಗ್ತಕ್ಕಂಥದ್ದೇ 1ರಿಂದ. ನೆಕ್ಸ್ಟ್ 1ರಿಂದ 20ರವರೆಗಿನ ಅವಿಭಾಜ್ಯ ಸಂಖ್ಯೆಗಳ ಮೊತ್ತ ಎಷ್ಟು? ಸೊ ಲಾಸ್ಟ್ ಒಂದು ಕ್ವೆಶನಲ್ಲಿ ಕೇಳಿದರು ಅವಿಭಾಜ್ಯ ಸಂಖ್ಯೆಗಳು ಎಷ್ಟು ಬರುತ್ತೆ, 1ರಿಂದ 50ರ ತನಕ ಎಷ್ಟು ಅವಿಭಾಜ್ಯ ಸಂಖ್ಯೆಗಳು ಬರುತ್ತೆ ಅಂತ ಕೇಳಿದರು. 1ರಿಂದ 50 ಅಂತ ಹೇಳಿದಾಗ 15 ಅವಿಭಾಜ್ಯ ಸಂಖ್ಯೆಗಳು ಬಂದಿದ್ವು. 15 ಅವಿಭಾಜ್ಯ ಸಂಖ್ಯೆಗಳು ಬಂದಿದ್ದೋ ಎಲ್ಲಿ ತನಕ? 50ರ ತನಕ. ಅದು ಇಲ್ಲಿ ಕೊಟ್ಟಿರ್ತಕ್ಕಂಥ 1ರಿಂದ 20ರವರೆಗಿನ ಅವಿಭಾಜ್ಯ ಸಂಖ್ಯೆಗಳ ಮೊತ್ತ ಎಷ್ಟು ಅಂತ ಕೇಳಿದ್ದಾರೆ. ವೆರಿ ಇಂಪಾರ್ಟೆಂಟ್ ಆ್ಯಂಡ್ ತುಂಬಾ ಈಸಿ ಅನಿಸುತ್ತೆ. ಬಟ್ ಅದು ನಾನು ಹೇಳಿದಾಗೆ ಸ್ಟಾರ್ಟಿಂಗ್ ಪಾಯಿಂಟ್ ಎಲ್ಲಿಂದ ಶುರು ಆಗುತ್ತೆ ಅನ್ನೋದು ತುಂಬ ಮುಖ್ಯ ಆಗುತ್ತೆ. ಇನ್ನು 1ರಿಂದ 20 ತನಕ ಕಂಡುಬರ್ತಕ್ಕಂಥ ಅವಿಭಾಜ್ಯಗಳ ಸಂಖ್ಯೆ ಯಾವ್ದು ಅಂತ ಹೇಳಿದ್ರೆ 2ರಿಂದ ಶುರುವಾಗುತ್ತೆ. 2, 3, 5, 7, 8 ಇಲ್ಲ, 9 ಇಲ್ಲ, 10 ಇಲ್ಲ, 11. ಅದಾದ ನಂತರ 13 ಬರುತ್ತೆ. 14, 15, 16 ಬರಲ್ಲ. 17, 18 ಬರಲ್ಲ. 19. ಒಟ್ಟು ಬರ್ತಕ್ಕಂಥದ್ದು ಎಷ್ಟು? 3, 3, 6, 6, 2, 8. ಸೊ ಇದನ್ನೆಲ್ಲ ಟೋಟಲಾಗಿ ಕೂಡಿದಾಗ ನಮಗೆ ಬರ್ತಕ್ಕಂಥದ್ದು 77. ನೆಕ್ಸ್ಟ್ 60 ಮತ್ತು 96ರ ಮಾಸಹ ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾರೆ. ಸೊ ಮಾಸಹ ಅಂತ ಹೇಳಿದ್ರೆ ಈ ಒಂದು ಸಂಖ್ಯೆಯಿಂದ ಅದು ಎರಡೂ ಸಂಖ್ಯೆಗಳು ಗುಣಿಸ್ಬೇಕಾದ್ರೆ ಡಿವೈಡ್ ಮಾಡಬೇಕು, ಹೌದಲ್ವಾ? ಸೊ ಈಗ 60 ಮತ್ತು 96 ಏನಿದೆಯೋ ಈ ಸಂಖ್ಯೆಯನ್ನು ಇಲ್ಲಿ ಕೊಟ್ಟಿರ್ತಕ್ಕಂಥ ಒಂದು ಸಂಖ್ಯೆ ಎರಡನ್ನೂ ಸಹ ಡಿವೈಡ್ ಮಾಡಬೇಕು. ಸೊ 10ನ ಡಿವೈಡ್ ಮಾಡ್ತೀವಿ, 96 ಡಿವೈಡ್ ಆಗಲ್ಲ. 13 ಅಂತ ತೊಗೊಂಡಾಗ 60 ಡಿವೈಡ್ ಆಗಲ್ಲ. 15 ಅಂತ ತೊಗೊಂಡಾಗ 96 ಡಿವೈಡ್ ಆಗಲ್ಲ. ಸೊ ಆನ್ಸರು 12. ಸೊ ನೋಡಿ, 12ರಿಂದ 60 ಡಿವೈಡ್ ಆಗುತ್ತೆ, 96 ಸಹ ಡಿವೈಡ್ ಆಗುತ್ತೆ. ಆನ್ಸರ್ ಆಪ್ಷನ್ 2 ಆಗಿರುತ್ತೆ. ಆ್ಯಂಡ್ ಅದೇ ರೀತಿ 30 ಮತ್ತು 45ರ ಲಾಸ್ ಸಹ ಕೊಟ್ಟಿದ್ದಾರೆ. 30 ಮತ್ತು 45ರ ಲಾಸ್ ನೀವು ನೋಡ್ತಾ ಹೋದರೆ ನೋಡಿ, 15ರಿಂದ 15 30, 13 45 ಆಯಿತು. ಸೊ 3 6, 15 90. ಸೊ ಆನ್ಸರ್ ಆಪ್ಷನ್ 3. ಆ್ಯಂಡ್ ನೆಕ್ಸ್ಟು 12 ಪ್ಲೇಸ್. ಸೊ ಇದು ಯಾವ ರೀತಿ ಮಾಡಬಹುದು? ಬಾಡ್ಮಸ್ ಥಿಯರಮ್ನ ಅಪ್ಲೈ ಮಾಡಬೇಕಾಗುತ್ತೆ. ನೀವು ಬಾಡ್ಮಸ್ ಥಿಯರಮ್ನ ಅಪ್ಲೈ ಮಾಡಿದಾಗ ಫಸ್ಟು ಬ್ರಾಕೆಟನ್ನು ಓಪನ್ ಮಾಡ್ಕೋಬೇಕು. ಅದಾದ ನಂತರ ಡಿವಿಷನ್, ಮಲ್ಟಿಪ್ಲಿಕೇಶನ್, ಅಡಿಷನ್ ಆ್ಯಂಡ್ ಸಬ್ಟ್ರಾಕ್ಷನ್ ಮಾಡ್ತಾ ಹೋಗಬೇಕಾಗುತ್ತೆ. 15ರಲ್ಲಿ 3 ಹೋದರೆ ನಮಗೆ 12 ಬರುತ್ತೆ. ಸೊ ಅದಾದ ನಂತರ ಬ್ರಾಕೆಟ್ ಇಲ್ಲಿದೆ. ಸೊ ಈ ಬ್ರಾಕೆಟ್ ಮತ್ತು ಈ ಬ್ರಾಕೆಟ್ ಫಸ್ಟು ಇದನ್ನು ಮಾಡ್ಕೊಳ್ಬೇಕಾಗುತ್ತೆ ನಾವು. 12 + 2 14 ಆಯಿತು. 14 × 4 ಅದಾದ ನಂತರ ಇದನ್ನು ತೊಗೊಳ್ಬೇಕಾಗುತ್ತೆ. 14 56 ಆಯಿತು. 56 + 12. ಸೊ ಇದನ್ನು ತೊಗೊಳ್ಬೇಕು. ಫಸ್ಟು ಇವೆರಡು ಬಿಡಿಸ್ಕೊಳ್ಳಿ, ಅದಾದ ನಂತರ ಇದನ್ನು ಬಿಡಿಸ್ಕೊಳ್ಳಿ, ಅದಾದ ನಂತರ ಟೋಟಲಾಗಿ ಇಷ್ಟನ್ನ ತೊಗೊಳ್ಳಿ ಆ್ಯಂಡ್ ಲಾಸ್ಟ್ ಫೈನಲಾಗಿ 12ನ ಕೂಡ್ಕೊಳ್ಳಿ. ಸೊ 6 2 8, 5 1 6, 68. ಆಪ್ಷನ್ 3 ಆಗಿರುತ್ತೆ. ಆ್ಯಂಡ್ ನೆಕ್ಸ್ಟ್ ರಾಹುಲನು 4,000 ರು ನಮೂದಿತ ಬೆಲೆಯ ಸೈಕಲನ್ನು 3,500 ರೂಗಳಿಗೆ ಮಾರಿದರೆ ಸೋಡಿಯ ದರ ಎಷ್ಟು? ಸೊ ನಮೂದಿತ ಬೆಲೆ ಎಷ್ಟಿದೆ? 4,000 ಇದೆ. ಅವನು ಎಷ್ಟಕ್ಕೆ ಮಾರ್ತಾನೆ? ಸೇಲಿಂಗ್ ಪ್ರೈಸ್ ಬಂದು 3,500 ಆಯಿತು. ಸೊ ಅಲ್ಲಿಗೆ 4,000 ರೂಪಾಯಿಗೆ ತೊಗೊಂಡು 3,500 ರೂಪಾಯಿಗೆ ಮಾರಿದ್ರೆ ಎಷ್ಟು ಲಾಸ್ ಆಗುತ್ತೆ? ಅಲ್ಲಿಗೆ 500 ರೂಪಾಯಿ ಲಾಸ್ ಆಗುತ್ತೆ. ಎಷ್ಟಕ್ಕೆ 500 ರೂಪಾಯಿ ಲಾಸ್ ಆಯಿತು? 4,000ಕ್ಕೆ 500 ರೂಪಾಯಿ ಲಾಸ್ ಆದರೆ 100ಕ್ಕೆ ಎಷ್ಟಾಯಿತು ಅಂತ ಅರ್ಥ. ಸೊ ಇಲ್ಲಿ 2 0 ಕ್ಯಾನ್ಸಲ್ ಮಾಡಿ, ಈ 0 ಕ್ಯಾನ್ಸಲ್ ಆಗುತ್ತೆ. ಸೊ ಆ್ಯಂಡ್ ನೆಕ್ಸ್ಟ್ ಉಳಿತಕ್ಕಂಥದ್ದು ಎಷ್ಟು? ಮೇಲ್ಗಡೆ 500 ಉಳಿತು, ಕೆಳಗಡೆ 40 ಉಳಿತು. ಸೊ ನೀವು ಡೈರೆಕ್ಟಾಗಿ ನೀವು ಇದನ್ನು
ಕ್ಯಾನ್ಸಲ್ ಮಾಡಿದಾಗ ನಿಮಗೆ ಸಿಗ್ತಕ್ಕಂಥದ್ದು ನೋಡಿ 0 0 ಕ್ಯಾನ್ಸಲು 4 1 4 1 4 4 8 4 5 12.5% ಆಪ್ಷನ್ 3. ಆ್ಯಂಡ್ ನೆಕ್ಸ್ಟ್ ಎಕ್ಸ್ ಮೈನಸ್ ವೈ ಪ್ಲಸ್ ಝೆಡ್ ಎಂಬುದು ಏಕಪದ ದ್ವಿಪದ ತ್ರಿಪದ ಮೇಲಿನ ಯಾವುದು ಅಲ್ಲ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಏಕಪದ ಅಂತ ಹೇಳಿದಾಗ ಎಕ್ಸ್ ಅಥವಾ ವೈ ಅಥವಾ ಝೆಡ್ ಅಥವಾ ಯಾವುದೋ ಒಂದು ಎ ಅಥವಾ ಬಿ ಇದನ್ನು ನಾವು ಏಕಪದ ಅಂತೀವಿ. ಅದೇ ರೀತಿ ದ್ವಿಪದ ಅಂತ ಹೇಳಿದಾಗ ಎಕ್ಸ್ ಪ್ಲಸ್ ವೈ ಆಗಿರ್ಬೋದು ಅಥವಾ ಎಕ್ಸ್ ಸ್ಕ್ವೇರ್ ಮೈನಸ್ ವೈ ಆಗಿರ್ಬೋದು ಅಥವಾ ವೈ ಸ್ಕ್ವೇರ್ ಪ್ಲಸ್ ಝೆಡ್ ಆಗಿರ್ಬೋದು. ಸೊ ಇದನ್ನು ನಾವು ದ್ವಿಪದ, ಇಟ್ ಮೀನ್ಸ್ ಮಧ್ಯ ಒಂದು ಯಾವುದಾದ್ರು ಒಂದು ಚಿಹ್ನೆ ಇದರ ದ್ವಿಪದ ಅಂತ ಹೇಳ್ತೀವಿ. ತ್ರಿಪದ ಅಂತ ಹೇಳಿದಾಗ ಮಧ್ಯ 2 ಚಿಹ್ನೆ ಬರಬೇಕು. ಸೊ ಎಕ್ಸ್ ಮೈನಸ್ ವೈ ಪ್ಲಸ್ ಝೆಡ್ ಇದನ್ನು ತ್ರಿಪದ ಅಂತ ಹೇಳ್ತೀವಿ. ಅಥವಾ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಮೈನಸ್ ಸಿ ಆಗಿರ್ಬೋದು ಅಥವಾ ಎಕ್ಸ್ ಮೈನಸ್ ಬಿ ಪ್ಲಸ್ ಸಿ ಆಗಿರ್ಬೋದು. ಈ ರೀತಿ ಎಕ್ಸ್ ಮೈನಸ್ ವೈ ಪ್ಲಸ್ ಝೆಡ್ ಆಗಿರ್ಬೋದು ಅಥವಾ ಎಕ್ಸ್ ಪ್ಲಸ್ ವೈ ಮೈನಸ್ ಝೆಡ್ ಆಗಿರ್ಬೋದು. ಸೊ ಇಟ್ ಮೀನ್ಸ್ 2 ಚಿಹ್ನೆ ಬರಬೇಕು, ಅಲ್ಲಿ 3 ಪದಗಳು ಕಂಡು ಬರಬೇಕು. ಸೊ ಅದನ್ನು ನಾವು ತ್ರಿಪದ ಅಂತ ಹೇಳ್ತೀವಿ. ಆ್ಯಂಡ್ ನೆಕ್ಸ್ಟ್ ಮುಂದಿನ ಪ್ರಶ್ನೆ ಏನಿದೆ, ಪಂಚಮಾನ ಪದ್ಧತಿಯಲ್ಲಿ ಬಳಸುವ ಅತಿ ದೊಡ್ಡ ಸಂಖ್ಯೆ ಯಾವುದು ಅಂತ ಕೇಳಿದರೆ, ಸೊ ಪಂಚ ಅಂದರೆ 5 ಹೌದಲ್ವಾ. ಸೊ ಟೋಟಲ್ ಆಗಿ ಇಲ್ಲಿ 5 ಸಂಖ್ಯೆಗಳನ್ನು ಬಳಸ್ತೀವಿ. ಯಾವುದ್ಯಾವುದಂತ ಹೇಳಿದರೆ 0 1 2 3 4 ಒಟ್ಟು 5 ಸಂಖ್ಯೆ. ಅಲ್ಲಿಗೆ 0 1 2 3 4 4 ದೊಡ್ಡ ಸಂಖ್ಯೆ ಯಾವುದು ಅಂತ ಹೇಳಿದರೆ 4 ಆಗಿರುತ್ತೆ, ಆಪ್ಷನ್ 2. ಇನ್ನು ದ್ವಿಮಾನ ಪದ್ಧತಿ ಬರುತ್ತೆ, ದ್ವಿಮಾನ ಪದ್ಧತಿಯಲ್ಲಿ 0 ಮತ್ತು 1 ಬರುತ್ತೆ. ಆ್ಯಂಡ್ ನೆಕ್ಸ್ಟ್ ಮುಂದಿನ ಪ್ರಶ್ನೆ, 700 ಮಕ್ಕಳಿರುವ ಒಂದು ಶಾಲೆಯಲ್ಲಿ ಒಂದು ದಿನ 6% ವಿದ್ಯಾರ್ಥಿಗಳು ಗೈರು ಹಾಜರಾದರು. ಹಾಗಾದರೆ ಅಂದು ಗೈರು ಹಾಜರಾದ ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟು? ಹೇಸ್ ಫ್ರೆಂಡ್ಸ್ ನೋಡಿ, ಹೇಳಿದೆ 700 ಮಕ್ಕಳಿರುವ ಒಂದು ಶಾಲೆಯಲ್ಲಿ ಒಂದು ದಿನ 6% ವಿದ್ಯಾರ್ಥಿಗಳು ಗೈರು ಹಾಜರಾಗ್ತಾರೆ. ಎಷ್ಟು ಟೋಟಲ್ ಆಗಿರ್ತಕ್ಕಂಥದ್ದು ಎಷ್ಟು? 700 ಹೌದಲ್ವಾ. 6% ಅಂದರೆ ನೋಡಿ 100ಕ್ಕೆ 6 ಜನ ಗೈರು ಹಾಜರಾದರೆ 700ಕ್ಕೆ ಎಷ್ಟು ಜನ ಆಗ್ತಾರೆ? ಸೊ 7 42. ಸೊ ಆಪ್ಷನ್ 2 42 ಜನ ಮಕ್ಕಳು ಅವತ್ತು ಶಾಲೆಗೆ ಆಬ್ಸೆಂಟ್. ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡ್ತಾ ಹೋಗೋಣ. ಗೋಲ್ಡನ್ ಗೇಟ್ ಕೃತಿಯ ಕರ್ತೃ ಯಾರು ಅಂತ ಕೇಳಿದರೆ ವಿಕ್ರಮ್ ಸೇಠ್, ಆರ್ ಕೆ ನಾರಾಯಣ್, ಅರುಂಧತಿ ರಾಯ್, ಪ್ರೇಮ್ಚಂದ. ಗೋಲ್ಡನ್ ಗೇಟ್ ಕೃತಿಯ ಕರ್ತೃ ಯಾರಂತ ಹೇಳಿದ್ರೆ ಆಪ್ಷನ್ 1 ವಿಕ್ರಮ್ ಸೇಠ್ ರವರು. ಆ್ಯಂಡ್ ನೆಕ್ಸ್ಟು ಸರ್ದಾರ್ ವಲ್ಲಭಾಯ್ ಪಟೇಲ್ ಅಂತ ಹೇಳ್ತೀವಿ. ವಲ್ಲಭಾಯ್ ಪಟೇಲನ್ನು ಸರ್ದಾರ್ ವಲ್ಲಭಾಯ್ ಪಟೇಲ್ ಅಂತ ಹೇಳ್ತೀವಿ. ಸೊ ಅವರಿಗೆ ಸರ್ದಾರ್ ಅಂತಕ್ಕಂಥ ಒಂದು ಬಿರುದನ್ನು ನೀಡಿದವರು ಯಾರು? ಬಾಲಗಂಗಾಧರ ತಿಲಕ್, ಗೋಪಾಲಕೃಷ್ಣ ಗೋಖಲೆ, ಸಿ ರಾಜಗೋಪಾಲಾಚಾರಿ, ಮಹಾತ್ಮ ಗಾಂಧೀಜಿ. ಸೊ ನೋಡಿ, ಸರ್ದಾರ್ ಅಂತಕ್ಕಂಥ ಒಂದು ಬಿರುದನ್ನು ವಲ್ಲಭಾಯ್ ಪಟೇಲ್ ಅವರಿಗೆ ಕೊಟ್ಟಂಥವರು ಮಹಾತ್ಮ ಗಾಂಧೀಜಿಯವರು, ಆಪ್ಷನ್ 4. ಮುಂದಿನ ಪ್ರಶ್ನೆ, ಭಾರತ್ ಈ ರಾಷ್ಟ್ರದ ರಾಜಧಾನಿಯಾಗಿದೆ. ಲೆಬನಾನ್, ಕುವೈತ್, ಲಿಬಿಯಾ ಆ್ಯಂಡ್ ಡೆನ್ಮಾರ್ಕ್ ಅಂತ ಕೊಟ್ಟಿದ್ದಾರೆ. ಭಾರತ್ ಅಂತಕ್ಕಂಥದ್ದು ಲೆಬನಾನ್, ಆಪ್ಷನ್ 1 ಲೆಬನಾನ್ ರಾಷ್ಟ್ರದ ಒಂದು ರಾಜಧಾನಿಯಾಗಿದೆ. ನೀಲಗಿರಿ ಬೆಟ್ಟವು ಈ ರಾಜ್ಯದಲ್ಲಿದೆ. ಎಲ್ಲಿದೆ? ಕರ್ನಾಟಕ, ತಮಿಳುನಾಡು, ಮಹಾರಾಷ್ಟ್ರ, ಕೇರಳ. ಇದಂತೂ ತುಂಬ ಸಲ ಕೇಳಿದ್ದಾರೆ. ನೀಲಗಿರಿ ಬೆಟ್ಟವು ಕಂಡು ಬರ್ತಕ್ಕಂಥದ್ದು ಆಪ್ಷನ್ 2 ತಮಿಳುನಾಡಿನಲ್ಲಿ. ಆ್ಯಂಡ್ ನೆಕ್ಸ್ಟ್, ಭಾರತದಲ್ಲಿ ಮರುಭೂಮಿ ರಾಜ್ಯ ಎಂದೆನಿಸಿಕೊಳ್ಳುವ ರಾಜ್ಯ ಯಾವುದು? ರಾಜಸ್ಥಾನ. ಮರಳು ಕಂಡು ಬರ್ತಕ್ಕಂಥದ್ದು ರಾಜಸ್ಥಾನದಲ್ಲಿ. ಕರ್ನಾಟಕದ ಕಲಬುರಗಿ ಜಿಲ್ಲೆ ಪ್ರಸಿದ್ಧಿಯಾಗಿರೋದು ಸಿಮೆಂಟ್ ಕೈಗಾರಿಕೆ, ಕಬ್ಬಿಣ ಕೈಗಾರಿಕೆ, ಗಡಿಯಾರದ ಕೈಗಾರಿಕೆ, ಹೈನುಗಾರಿಕೆ. ಕರ್ನಾಟಕದ ಕಲಬುರಗಿ ಜಿಲ್ಲೆ ಪ್ರಸಿದ್ಧಿಯನ್ನು ಪಡೆದಿರ್ತಕ್ಕಂಥದ್ದು ಸಿಮೆಂಟ್ ಕೈಗಾರಿಕೆಗೆ, ಆಪ್ಷನ್ 1 ಸಿಮೆಂಟ್. ಗ್ರೀನ್ ಪಾರ್ಕ್ ಕ್ರೀಡಾಂಗಣ ಈ ನಗರದಲ್ಲಿದೆ. ಕೋಲ್ಕತ್ತಾ, ಕಾನ್ಪುರ, ನಾಗ್ಪುರ, ಬರೋಡಾ. ಗ್ರೀನ್ ಪಾರ್ಕ್ ಕಂಡು ಬರ್ತಕ್ಕಂಥದ್ದು ಕಾನ್ಪುರದಲ್ಲಿ, ಆಪ್ಷನ್ 2 ಕಾನ್ಪುರ. ನೆಕ್ಸ್ಟ್, ಜಪಾನ್ನ ರಾಷ್ಟ್ರ ಲಾಂಛನ ಯಾವುದು? ಬಿಳಿ ಲಿಲ್ಲಿ, ಕಾಂಗೂರು, ಸೇವಂತಿಗೆ, ಹದ್ದು. ಜಪಾನ್ ರಾಷ್ಟ್ರದ ಲಾಂಛನ ಆಪ್ಷನ್ 3 ಸೇವಂತಿಗೆ. ನೆಕ್ಸ್ಟ್, ಭಾರತದ ಪ್ರಮುಖ ಜಾನಪದ ನೃತ್ಯ ಪ್ರಕಾರಗಳಲ್ಲಿ ಒಂದಾದ ಗರ್ಭಾ ನೃತ್ಯ ಈ ರಾಜ್ಯದಲ್ಲಿ ಆಚರಣೆಯಲ್ಲಿದೆ. ಪಂಜಾಬ್, ರಾಜಸ್ಥಾನ, ಒಡಿಶಾ, ಗುಜರಾತ್. ಆನ್ಸರ್ ಗುಜರಾತ್ ಬಂದು ಗರ್ಭಾ. ಸೊ ಗರ್ಭಾ ಗುಜರಾತ್. ಸೊ ನೋಡಿ, ಇದು ಒಂದು ಟ್ರಿಕ್ ಏನಂದರೆ ಗರ್ಭಾ ಗುಜರಾತ್, ಗಾಂಧಿನಗರ್. ಸೊ ಗಾಂಧಿನಗರ್ ಬಂದು ಕ್ಯಾಪಿಟಲು, ಗರ್ಭಾ ಬಂದು ಜಾನಪದ ನೃತ್ಯ. ಸೊ ಇದು ಗುಜರಾತ್, GGG. ಆ್ಯಂಡ್ ನೆಕ್ಸ್ಟು, ನ್ಯಾಷನಲ್ ಮ್ಯೂಸಿಯಂ ಆಫ್ ನ್ಯಾಚುರಲ್ ಹಿಸ್ಟರಿ ಎಲ್ಲಿದೆ? ಕೋಲ್ಕತ್ತಾ, ದೆಹಲಿ, ಭೋಪಾಲ್, ಜೈಪುರ್. ನ್ಯಾಷನಲ್ ಮ್ಯೂಸಿಯಂ ಆಫ್ ನ್ಯಾಚುರಲ್ ಹಿಸ್ಟರಿ ಇರ್ತಕ್ಕಂಥದ್ದು ದೆಹಲಿಯಲ್ಲಿ. ನೆಕ್ಸ್ಟು, ಉತ್ತರ ಪ್ರದೇಶದಲ್ಲಿರುವ ಅಣುಶಕ್ತಿ ಕೇಂದ್ರ ಯಾವುದು? ಕಕ್ರಪಾರ, ರಾಣಾ ಪ್ರತಾಪ್ ಸಾಗರ, ನರೋರಾ ಆ್ಯಂಡ್ ತಾರಾಪುರ. ಫ್ರೆಂಡ್ಸ್, ಗೊತ್ತಿರೋ ಹಾಗೆ ಉತ್ತರ ಪ್ರದೇಶದ ಅಣುಶಕ್ತಿ ಕೇಂದ್ರ ಯಾವುದಂತ ಹೇಳಿದರೆ ಅದು ಬಂದು ನರೋರಾ ಅಣುಶಕ್ತಿ, ಆಪ್ಷನ್ 3 ನರೋರಾ. ಇನ್ನು ಉಳಿದಿರ್ತಕ್ಕಂಥದ್ರಲ್ಲಿ ಕಕ್ರಪಾರ ಅಣುಶಕ್ತಿ ಕೇಂದ್ರ ಹಿಂದೆಯೋ ಇದು ಕಂಡು ಬರ್ತಕ್ಕಂಥದ್ದು
ಗುಜರಾತ್. ರಾಣಾ ಪ್ರತಾಪ ಸಾಗರ ರಾಜಸ್ಥಾನ. ಸೊ ಇದು ಕೋಡ್ ವರ್ಡು. ರಾಜಸ್ಥಾನ RR ಬರುತ್ತೆ, ರಾಜಸ್ಥಾನದಲ್ಲಿ ಕಂಡು ಬರ್ತಕ್ಕಂಥದ್ದು. ನೆಕ್ಸ್ಟ್ ನರೋರಾ ಬಂದು ಉತ್ತರ ಪ್ರದೇಶ. ಆ್ಯಂಡ್ ತಾರಾಪುರ ಇದು ಬಂದು ಮಹಾರಾಷ್ಟ್ರದಲ್ಲಿ ಕಂಡು ಬರ್ತಕ್ಕಂಥದ್ದು, ಮಹಾರಾಷ್ಟ್ರ. ಓಕೆ, ಸೊ ಆ್ಯಂಡ್ ನೆಕ್ಸ್ಟ್ ನಾವು ನೋಡ್ತಾ ಹೋದರೆ ಗೌತಮ ಬುದ್ಧನನ್ನು ಏಷ್ಯಾದ ಬೆಳಕು ಎಂದು ಕರೆದವರು ಯಾರು? R.C. ಮುಜುಮಾದರ್, ಕೆನಿತ್ ಸೌಂಡರ್ಸ್, ಮ್ಯಾಕ್ಸ್ ಮುಲ್ಲರ್, ದಯಾರಾಮ್ ಸಹಾನಿ. ಗೌತಮ ಬುದ್ಧನನ್ನು ಏಷ್ಯಾದ ಬೆಳಕು ಅಂತ ಕರೀತಕ್ಕಂಥದ್ದು ಕೆನಿತ್ ಸೌಂಡರ್ಸ್. ಆಪ್ಷನ್ 2 ಕೆನಿತ್ ಸೌಂಡರ್ಸ್. ಕುಶಾನರ ನಾಣ್ಯಗಳು ಈ ಕೆಳಗಿನ ಯಾವ ನಾಣ್ಯಗಳಿಂದ ಪ್ರಭಾವಿತಗೊಂಡವು? ರೋಮನ್ ನಾಣ್ಯ, ಪರ್ಷಿಯನ್, ಚೀನಾ, ಅರಬ್ ಅಂತ ಕೊಟ್ಟಿದ್ದಾರೆ. ಕುಶಾನರ ರಾಜ್ಯಗಳು ಯಾವ ನಾಣ್ಯಗಳಿಂದ ಪ್ರಭಾವಿತಗೊಂಡವು ಅಂತ ನೋಡೋದಾದರೆ ಸೊ ಅದು ಬಂದು ರೋಮನ್ ನಾಣ್ಯ. ಆಪ್ಷನ್ 1 ರೋಮನ್. ಜಜಿಯಾ ಎಂದರೆ ಏನು? ತುಂಬ ಇಂಪಾರ್ಟೆಂಟು. ಮುಸ್ಲಿಮರ ಮೇಲೆ ವಿಧಿಸುತ್ತಿದ್ದ ಧಾರ್ಮಿಕ ತೆರಿಗೆ, ಮುಸ್ಲಿಮರಲ್ಲದವರ ಮೇಲೆ ವಿಧಿಸುತ್ತಿದ್ದ ಧಾರ್ಮಿಕ ತೆರಿಗೆ, ದೆಹಲಿ ಸುಲ್ತಾನರು ವಿಧಿಸುತ್ತಿದ್ದ ನೀರಾವರಿ ತೆರಿಗೆ, ಪ್ರಜೆಗಳಿಂದ ವಸೂಲಿ ಮಾಡುತ್ತಿದ್ದ ಭೂ ಕಂದಾಯ. ಆನ್ಸರ್ ಅಂತ ನೋಡ್ತಾ ಹೋದರೆ ನಾವು ಆನ್ಸರ್ ಆಪ್ಷನ್ 2 ಮುಸ್ಲಿಮರಲ್ಲದವರ ಮೇಲೆ ವಿಧಿಸುತ್ತಿದ್ದ ಧಾರ್ಮಿಕ ತೆರಿಗೆ ಆಗಿರುತ್ತೆ. ಆಪ್ಷನ್ 2. ಆ್ಯಂಡ್ ನೆಕ್ಸ್ಟ್ ಮುಂದಿನ ಪ್ರಶ್ನೆ, ಬಂಗಾಳದ ಸೋನರ್ಗಾಂವ್ದಿಂದ ಸಿಂಧು ಪ್ರಾಂತ್ಯದವರೆಗೆ ಗ್ರಾಂಡ್ ಟ್ರಂಕ್ ರಸ್ತೆಯನ್ನು ನಿರ್ಮಿಸಿದ ದೊರೆ ಯಾರು? ಅಕ್ಬರ್, ಹುಮಾಯೂನ್, ಶೇರ್ ಶಾ, ಜಹಾಂಗೀರ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಆನ್ಸರ್ ಆಪ್ಷನ್ 3 ಶೇರ್ ಶಾ. ಆ್ಯಂಡ್ ನೆಕ್ಸ್ಟು, ಜಹಾಂಗೀರ್ನ ಆಸ್ಥಾನಕ್ಕೆ ಭೇಟಿ ನೀಡಿ ಭಾರತದಲ್ಲಿ ವ್ಯಾಪಾರ ಮಳಿಗೆ ಸ್ಥಾಪಿಸಲು ಅನುಮತಿ ಪಡೆದುಕೊಂಡ ಬ್ರಿಟಿಷ್ ರಾಯಭಾರಿ ಯಾರು? ಸರ್ ಥಾಮಸ್ ರೋ, ಸರ್ ಹೋಲ್ಸೆಹಾರ್, ಸ್ಟೇನ್ಲಿ ಲೇನ್ಪೋಲೆ, ಹೆಕ್ಟರ್ ಮೊನ್ರೋ. ಆನ್ಸರ್ ಆಪ್ಷನ್ 1 ಸರ್ ಥಾಮಸ್ ರೋ. ನೆಕ್ಸ್ಟ್, ಮರಾಠರ ಪ್ರಥಮ ಪೇಶ್ವೆ ಯಾರಂತ ಹೇಳಿದರೆ ಬಾಲಾಜಿ ವಿಶ್ವನಾಥ್. ನೆಕ್ಸ್ಟು, ಭಾರತದಲ್ಲಿ ಬ್ರಿಟಿಷ್ ಸಾಮ್ರಾಜ್ಯ ಸ್ಥಾಪನೆಗೆ ಕಾರಣವಾದ ಪ್ಲಾಸಿ ಕದನ ನಡೆದ ವರ್ಷ ಯಾವುದು ಅಂತ ಕೇಳಿದರೆ ಪ್ಲಾಸಿ ಕದನ ನಡೀತಕ್ಕಂಥದ್ದು 1757ರಲ್ಲಿ, ಬಕ್ಸರ್ ಬಂದು 1764ರಲ್ಲಿ. ನೆಕ್ಸ್ಟು, ಥಾಮಸ್ ಮನ್ರೋ ನೇತೃತ್ವದಲ್ಲಿ ಮದ್ರಾಸ್ ಪ್ರಾಂತ್ಯದಲ್ಲಿ ರೈತವಾರಿ ಪದ್ಧತಿಯನ್ನು ಜಾರಿಗೆ ತಂದ ಗವರ್ನರ್ ಜನರಲ್ ಯಾರು? ಕಾರ್ನ್ವಾಲಿಸ್, ವಾರನ್ ಹೇಸ್ಟಿಂಗ್, ಲಾರ್ಡ್ ಹೇಸ್ಟಿಂಗ್, ಜಾನ್ ಶೋರ್. ರೈತವಾರಿ ಪದ್ಧತಿನ ಜಾರಿಗೆ ತರ್ತಕ್ಕಂಥದ್ದು ಯಾರಂತ ಹೇಳಿದರೆ ಆನ್ಸರ್ ಆಪ್ಷನ್ 3 ಲಾರ್ಡ್ ಹೇಸ್ಟಿಂಗ್. ನೆಕ್ಸ್ಟು, ಅಖಿಲ ಭಾರತ ಮಟ್ಟದ ಪ್ರಪ್ರಥಮ ಕ್ರಾಂತಿಕಾರಿ ಸಂಘಟನೆ ಯಾವುದು? ಅಭಿನವ ಭಾರತ, ಮಿತ್ರಮೇಳ, ಅನುಶೀಲನ ಸಮಿತಿ, ಇಂಡಿಯನ್ ಹೌಸ್. ಅಖಿಲ ಭಾರತ ಮಟ್ಟದ ಪ್ರಪ್ರಥಮ ಕ್ರಾಂತಿಕಾರಿ ಸಂಘಟನೆ ಯಾವುದು ಅಂತ ಹೇಳಿದರೆ ಅದು ಬಂದು ಅಭಿನವ ಭಾರತ. ಆಪ್ಷನ್ 1 ಅಭಿನವ ಭಾರತ. ನೆಕ್ಸ್ಟ್, ಸಮಭಾಜಕ ರೇಖೆಯನ್ನು 2 ಬಾರಿ ಹಾದು ಹೋಗುವ ನದಿ ಯಾವುದು? ನೈಲ್ ನದಿ, ಕಾಂಗೋ, ಟೈಗ್ರಿಸ್, ಅಮೆಜಾನ್ ಅಂತ ಕೊಟ್ಟಿದ್ದಾರೆ. ಸಮಭಾಜಕ ರೇಖೆಯನ್ನು 2 ಬಾರಿ ಹಾದು ಹೋಗ್ತಕ್ಕಂಥ ಒಂದು ನದಿ ಅಂತ ಹೇಳಿದರೆ ಅದು ಬಂದು ಆಪ್ಷನ್ 2 ಕಾಂಗೋ. ಭಾರತದ ಪ್ರಮಾಣ ವೇಳೆಯನ್ನು ಯಾವ ರೇಖಾಂಶ ನಿರ್ಧರಿಸಲಾಗುತ್ತದೆ? 82.5 ಪೂರ್ವ ರೇಖಾಂಶ. ಭಾರತದ ಏಕೈಕ ಜೀವಂತ ಜ್ವಾಲಾಮುಖಿ ಯಾವುದು? ಮನೋಲವಾ, ಕಿಲಿಮಾಂಜರೋ, ಕ್ರಕಟೋವಾ, ಬ್ಯಾರನ್ ಐಲ್ಯಾಂಡ್. ಭಾರತದ ಏಕೈಕ ಜೀವಂತ ಜ್ವಾಲಾಮುಖಿ ಬ್ಯಾರನ್ ಐಲ್ಯಾಂಡ್. ಆಪ್ಷನ್ 4. ಛೋಟಾ ನಾಗ್ಪುರ್ ಪ್ರಸ್ಥಭೂಮಿಯನ್ನು ಭಾರತದ ರೋಲ್ ಎಂದು ಕರೆಯಲು ಕಾರಣವೇನು? ಭಾರತದ ರೋರ್ ಎಂದು ಕರೆಯಲು ಕಾರಣವೇನು? ಸೊ ಛೋಟಾ ನಾಗ್ಪುರ ಪ್ರಸ್ಥಭೂಮಿ ಫಲವತ್ತಾಗಿರೋದ್ರಿಂದ, ಅಥವಾ ಇಲ್ಲಿ ಕಲ್ಲಿದ್ದಲು ಮತ್ತು ಕಬ್ಬಿಣದ ಅದಿರು ಹೆಚ್ಚಾಗಿ ಕಂಡುಬರುವುದರಿಂದ, ಅಥವಾ ಇಲ್ಲಿ ಮ್ಯಾಂಗನೀಸ್ ಅದಿರು ದೊರೆಯುತ್ತೆ, ಅಥವಾ ಇಲ್ಲಿ ಕಚ್ಚಾ ತೈಲ ದೊರೆಯುತ್ತದೆ. ಯಾವ ಕಾರಣಕ್ಕಾಗಿ ಭಾರತದ ರೋರ್ ಎಂದು ಕರೆಯಲಾಗುತ್ತದೆ ಅಂತ ಹೇಳೋದಾದರೆ ಇಲ್ಲಿ ಕಲ್ಲಿದ್ದಲು ಮತ್ತು ಕಬ್ಬಿಣದ ಅದಿರು ಹೆಚ್ಚಾಗಿ ಕಂಡುಬರುತ್ತದೆ. ಪ್ರಮುಖ ಗಿರಿಧಾಮಗಳಲ್ಲಿ ಒಂದಾದ ಮನ್ಸೂರಿ ಗಿರಿಧಾಮ ಈ ರಾಜ್ಯದಲ್ಲಿ ಕಂಡುಬರುತ್ತದೆ. ಎಲ್ಲಿ ಕಂಡುಬರುತ್ತದೆ ಮನ್ಸೂರಿ ಗಿರಿಧಾಮ? ಉತ್ತರಾಖಂಡ, ಹಿಮಾಚಲ, ಪಶ್ಚಿಮ ಬಂಗಾಳ, ಉತ್ತರ ಪ್ರದೇಶ ಅಂತ ಕೊಟ್ಟಿದ್ದಾರೆ. ಸೊ ಇದು ಕಂಡು ಬರ್ತಕ್ಕಂಥದ್ದು ಉತ್ತರಾಖಂಡದಲ್ಲಿ. ನೆಕ್ಸ್ಟ್, ಕರ್ನಾಟಕದ ಅತಿ ದೊಡ್ಡ ನದಿ ಯಾವುದು? ಕೃಷ್ಣರಾಜಸಾಗರ, ಮೆಟ್ಟೂರು, ಕೃಷ್ಣ ಮೇಲ್ದಂಡೆ ಯೋಜನೆ, ಮಲಪ್ರಭಾ ಬಲದಂಡೆ ಯೋಜನೆ. ಅಂದರೆ ಕರ್ನಾಟಕದ ಅತಿ ದೊಡ್ಡ ನದಿ ಯೋಜನೆ ಯಾವುದಂತ ಹೇಳಿದರೆ ಆನ್ಸರ್ ಆಪ್ಷನ್ 3 ಕೃಷ್ಣ ಮೇಲ್ದಂಡೆ ಯೋಜನೆ. ನೆಕ್ಸ್ಟ್, ಭಾರತದ ಪ್ರಮುಖ ಬಂದರುಗಳಲ್ಲಿ ಒಂದಾದ ಕಾಂಡ್ಲಾ ಬಂದರು ಇರುವ ರಾಜ್ಯ ಯಾವುದು? ಕೇರಳ, ಒಡಿಸ್ಸಾ, ಗುಜರಾತ್, ಪಶ್ಚಿಮ ಬಂಗಾಳ. ಕಾಂಡ್ಲಾ ಕಂಡು ಬರ್ತಕ್ಕಂಥದ್ದು ಗುಜರಾತಲ್ಲಿ.
ನೆಕ್ಸ್ಟ್, ಚಳಿಗಾಲದಲ್ಲಿ ಮಳೆಯನ್ನು ಪಡೆಯುವ ಕರಾವಳಿ ತೀರ ಯಾವುದು? ಚಳಿಗಾಲದಲ್ಲಿ ಮಳೆಯನ್ನು ಪಡೆಯುವ ಕರಾವಳಿ ತೀರ ಯಾವುದು? ಕೋರಮಂಡಲ್ ತೀರ, ಕೊಂಕಣ ತೀರ, ಮಲಬಾರ್ ತೀರ, ಕೆನರಾ ತೀರ. ಯಾವುದಪ್ಪ ಅಂತ ಹೇಳೋದಾದರೆ ಅದು ಬಂದು ಕೋರಮಂಡಲ. ಆಪ್ಷನ್ 1 ಕೋರಮಂಡಲ ತೀರ. ಯಾವ ವರ್ಷವನ್ನು ಜನಸಂಖ್ಯೆಯ ಮಹಾ ಇಬ್ಬಾಗ ವರ್ಷ ಎಂದು ಕರೆದರು? 1921. ನೆಕ್ಸ್ಟ್, ಮಾನವ ಇರುವುದು ಸಂಪತ್ತಿಗೋಸ್ಕರ ಅಲ್ಲ, ಸಂಪತ್ತು ಇರುವುದು ಮಾನವನಿಗೋಸ್ಕರ, ಆದ್ದರಿಂದ ಮಾನವನ ಯೋಗಕ್ಷೇಮವೇ ಮುಖ್ಯ ಎಂಬ ಯೋಗಕ್ಷೇಮದ ವ್ಯಾಖ್ಯಾನವನ್ನು ನೀಡಿದವರು ಯಾರು? ಆಡಮ್ ಸ್ಮಿತ್, ಆಲ್ಫ್ರೆಡ್ ಮಾರ್ಷಲ್, ರಾಬಿನ್ಸ್, ಜೆ.ಎಂ. ಕೆನ್ಸ್. ಸೊ ಈ ಒಂದು ವ್ಯಾಖ್ಯಾನವನ್ನು ಕೊಡ್ತಕ್ಕಂಥದ್ದು ಅರ್ಥಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಬರುತ್ತೆ. ಸೊ ಆನ್ಸರ್ ಆಪ್ಷನ್ 2 ಆಲ್ಫ್ರೆಡ್ ಮಾರ್ಷಲ್ ರವರು. ನೆಕ್ಸ್ಟ್, ಮಾರುಕಟ್ಟೆ 2 ಆಧಾರ ಸ್ತಂಭಗಳು ಯಾವ್ಯಾವು? ಮಾರಾಟಗಾರರು ಮತ್ತು ದಲ್ಲಾಳಿಗಳು, ಉತ್ಪಾದಕರು ಮತ್ತು ಗ್ರಾಹಕರು, ಕೊಳ್ಳುವವರು ಮತ್ತು ದಲ್ಲಾಳಿಗಳು, ಬೇಡಿಕೆ ಮತ್ತು ಪೂರೈಕೆ. ಸೊ ಆನ್ಸರ್ ಅಂತ ಹೇಳಿದ್ರೆ ಮಾರುಕಟ್ಟೆ 2 ಆಧಾರ ಸ್ತಂಭಗಳು ಯಾವ್ಯಾವುದು ಅಂತ ಹೇಳಿದ್ರೆ ಎಸ್ ಆನ್ಸರ್ ಆಪ್ಷನ್ 4 ಬೇಡಿಕೆ ಮತ್ತು ಪೂರೈಕೆ. ನೆಕ್ಸ್ಟ್, ಹಣದುಬ್ಬರ ಇವರಿಗೆ ಅನುಕೂಲವಾಗುತ್ತದೆ. ಸಾಲ ಪಡೆದವರಿಗ ಅಥವಾ ಅನುಭೋಗಿಗಳಿಗ ಅಥವಾ ಸ್ಥಿರ ಆದಾಯ ಪಡೆಯುವವರು, ಬಡ್ಡಿ ಹಣದ ಮೇಲೆ ಜೀವಿಸುವವರು, ಯಾರಿಗೆ ಈ ಒಂದು ಹಣದುಬ್ಬರದ ಅನುಕೂಲವಾಗುವುದು ಅಂತ ಹೇಳೋದಾದರೆ ಸಾಲ ಪಡೆದವರಿಗೆ. ಆಪ್ಷನ್ 1 ಸಾಲ ಪಡೆದವರಿಗೆ. ದೀರ್ಘಾವಧಿಯಲ್ಲಿ ಬೆಲೆ ನಿಯಂತ್ರಣ ಸಾಧಿಸಲು ಈ ಕೆಳಗಿನ ಯಾವುದು ಅತ್ಯಂತ ಪರಿಣಾಮಕಾರಿ? ದೀರ್ಘಾವಧಿಯಲ್ಲಿ ಬೆಲೆ ನಿಯಂತ್ರಣವನ್ನು ಸಾಧಿಸಲು ಈ ಕೆಳಗಿನ ಯಾವುದು ಅತ್ಯಂತ ಪರಿಣಾಮಕಾರಿ? ಉದ್ಯೋಗದಲ್ಲಿ ಹೆಚ್ಚಳ ಮಾಡ್ತಕ್ಕಂಥದ್ದು, ಉತ್ಪಾದನೆಯಲ್ಲಿ ಹೆಚ್ಚಳ ಮಾಡ್ತಕ್ಕಂಥದ್ದು, ಸರ್ಕಾರಿ ವೆಚ್ಚದಲ್ಲಿ ಕಡಿತ ಮಾಡ್ತಕ್ಕಂಥದ್ದು, ಬಡ್ಡಿ ದರವನ್ನು ಕಡಿಮೆ ಮಾಡುವುದು. ಆನ್ಸರ್ ಆಪ್ಷನ್ 4 ಬಡ್ಡಿ ದರವನ್ನು ಕಡಿಮೆ ಮಾಡುವುದು. ನೆಕ್ಸ್ಟು, ಪರಸ್ಪರ ವಿನಿಯೋಗ ನಿಧಿ ಸ್ಥಾಪಿಸಿರುವ ಉದ್ದೇಶ ಯಾವುದು? ಪರಸ್ಪರ ವಿನಿಯೋಗ ನಿಧಿಯನ್ನು ಸ್ಥಾಪಿಸಿರುವ ಉದ್ದೇಶ ಏನಕ್ಕೆ? ಸಣ್ಣ ಹೂಡಿಕೆದಾರರ ಹಿತಾಸಕ್ತಿಯನ್ನು ಕಾಪಾಡುವುದು, ಸಗಟು ವ್ಯವಹಾರವನ್ನು ನಿಯಂತ್ರಿಸುವುದು, ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ವೈವಿಧ್ಯತೆಯನ್ನು ತರುವುದು, ಜನರಿಂದ ಹಣ ಸಂಗ್ರಹಿಸಲು ಬ್ಯಾಂಕ್ಗಳಿಗೆ ಅವಕಾಶವನ್ನು ನೀಡುವುದು ಅಂತ ಕೊಟ್ಟಿದ್ದಾರೆ. ಪರಸ್ಪರ ವಿನಿಯೋಗ ನಿಧಿಯನ್ನು ಸ್ಥಾಪಿಸಿರುವಂಥ ಒಂದು ಉದ್ದೇಶ ಅಂತೇಳಿದ್ರೆ ಸಣ್ಣ ಹೂಡಿಕೆದಾರರ ಹಿತಾಸಕ್ತಿಯನ್ನು ಕಾಪಾಡುವುದಾಗಿರುತ್ತದೆ. ತೆರಿಗೆಯನ್ನು ವಿಧಿಸುವ ಮುಖ್ಯ ಕಾರಣ ಯಾವುದು? ಸೊ ತೆರಿಗೆಯನ್ನು ಹಾಕ್ತಾರೆ, ಟ್ಯಾಕ್ಸನ್ನು ಹಾಕ್ತಾರೆ. ಅದಕ್ಕೆ ಪ್ರಮುಖ ಕಾರಣ ಏನು? ಹಣ ಒಂದೆಡೆ ಸಂಗ್ರಹಿತವಾಗುವುದನ್ನು ತಡೆಯಲು, ಕಪ್ಪು ಹಣದ ಪ್ರಭಾವವನ್ನು ಕಡಿಮೆ ಮಾಡಲು, ಸರ್ಕಾರದ ವೆಚ್ಚಗಳನ್ನು ನಿಭಾಯಿಸಲು, ಹಣದ ಹರಿವನ್ನು ನಿಯಂತ್ರಿಸಲು ಅಂತ ಕೊಟ್ಟಿದ್ದಾರೆ. ಮೇಯ್ನಾಗಿ ತೆರಿಗೆಯನ್ನು ಏನಕ್ಕೆ ಹಾಕ್ತಾರೆ ಅಂತ ಹೇಳಿದ್ರೆ ಸರ್ಕಾರದ ವೆಚ್ಚಗಳನ್ನು ನಿಭಾಯಿಸೋದಕ್ಕೋಸ್ಕರ ಈ ಒಂದು ತೆರಿಗೆ ಟ್ಯಾಕ್ಸ್ ಅಮೌಂಟನ್ನು ತಗೊಳ್ತಾರೆ. ವಾಣಿಜ್ಯ ಬ್ಯಾಂಕ್ಗಳ ಮೂಲ ಬಂಡವಾಳ ಯಾವುದು ಅಂತ ಹೇಳಿದರೆ ಠೇವಣಿಗಳು, ಬಾಂಡುಗಳು, ಸಾಲಪತ್ರಗಳು, ಷೇರುಗಳು ಅಂತ ಕೊಟ್ಟಿದ್ದಾರೆ. ಈ ಒಂದು ವಾಣಿಜ್ಯ ಬ್ಯಾಂಕ್ಗಳಿಗೆ ಎಲ್ಲಿಂದ ದುಡ್ಡು ಬರುತ್ತೆ ಅಂತ ಹೇಳೋದಾದರೆ ಆಪ್ಷನ್ 4 ಷೇರುಗಳಿಂದ. ವಿಧಾನ ಪರಿಷತ್ತು 1/3 ಸದಸ್ಯರು ಪ್ರತಿ ಎಷ್ಟು ವರ್ಷಗಳಿಗೊಮ್ಮೆ ನಿವೃತ್ತರಾಗುತ್ತಾರೆ ಅಂತ ಕೇಳಿದರೆ ಅದು ಬಂದು ಆಪ್ಷನ್ 2 ವರ್ಷಗಳಿಗೆ ಒಮ್ಮೆ ನಿವೃತ್ತರಾಗ್ತಾ ಹೋಗ್ತಾರೆ. ಆ್ಯಂಡ್ ನೆಕ್ಸ್ಟ್, ಪಕ್ಷಾಂತರ ನಿಷೇಧ ಕಾನೂನು ಕುರಿತು ವಿವರಿಸುವ ಅನುಸೂಚಿ ಯಾವುದು ಅಂತ ಕೇಳಿದರೆ ಸೊ ಅನುಸೂಚಿ 8, ಅನುಸೂಚಿ 9, 10 ಮತ್ತು 11 ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಈ ಒಂದು ಪಕ್ಷಾಂತರ ನಿಷೇಧ ಕಾನೂನನ್ನು ಕುರಿತು ಹೇಳ್ತಕ್ಕಂಥ ಒಂದು ಅನುಸೂಚಿ ಅಂತ ಹೇಳಿದರೆ ಅದು ಬಂದು 10, ಆಪ್ಷನ್ 3 ಅನುಸೂಚಿ 10 ಆಗಿರುತ್ತದೆ. ನೆಕ್ಸ್ಟ್ ನೋಡೋದಾದರೆ ಕೊಟ್ಟಿರ್ತಕ್ಕಂಥದ್ರಲ್ಲಿ ಅನುಸೂಚಿ 8 ಕೊಟ್ಟಿದ್ದಾರೆ, ಅನುಸೂಚಿ 9, ಅನುಸೂಚಿ 10, 11 ಅಂತ ಕೊಟ್ಟಿದ್ದಾರೆ. ಸೊ 10 ನಾವು ನೋಡಿದ ಹಾಗೆ ಪಕ್ಷಾಂತರಕ್ಕೆ ಸಂಬಂಧಪಟ್ಟಂತೆ ನಿಷೇಧ ಕಾನೂನು ತರುತ್ತೆ. ಹಾಗಾದರೆ ಅನುಸೂಚಿ 8 ಏನಿರುತ್ತೆ ಅಂತ ಹೇಳಿದ್ರೆ ಈ ಒಂದು 22 ಅಧಿಕೃತ ಭಾಷೆ ಏನಿದೆ ಅದ್ರ ಬಗ್ಗೆ ವಿಷಯನ ಕೊಡ್ತಾ ಹೋಗುತ್ತೆ. ಆ್ಯಂಡ್ ನೆಕ್ಸ್ಟ್ ಅನುಸೂಚಿ 9 ಅಂತ ಹೇಳಿದಾಗ ಅದು ಬಂದು ಕೇಂದ್ರ ಮತ್ತು ರಾಜ್ಯಗಳ ಜಾರಿಗೆ ತಂದಿರತಕ್ಕಂಥ ಭೂ ಸುಧಾರಣಾ ಹಾಗೂ ಜಮೀನ್ದಾರಿ ಪದ್ಧತಿಯ ಬಗ್ಗೆ ಹೇಳ್ತಕ್ಕಂಥದ್ದು ಈ ಒಂದು ಅನುಸೂಚಿ 9 ಆಗಿರುತ್ತೆ. ಆ್ಯಂಡ್ ಅನುಸೂಚಿ 11 ಬರ್ತಕ್ಕಂಥದ್ದು ಪಂಚಾಯತ್ ರಾಜ್ ಸಂಸ್ಥೆಗಳ ಬಗ್ಗೆ ಹೇಳುತ್ತೆ. ಪಂಚಾಯತ್ ರಾಜ್ ಸಂಸ್ಥೆಗಳ ಬಗ್ಗೆ ಅನುಸೂಚಿ 11 ಹೇಳುತ್ತೆ. ಆ್ಯಂಡ್ 12 ಬಂದು ನಗರ ಸ್ಥಳೀಯ ಸರ್ಕಾರದ ಬಗ್ಗೆ ಅನುಸೂಚಿ 12 ಕೊಡ್ತಕ್ಕಂಥದ್ದಾಗಿರುತ್ತೆ. ನೆಕ್ಸ್ಟ್, ಸಂವಿಧಾನದ ತಿದ್ದುಪಡಿಯನ್ನು ಯಾವ ದೇಶದ ಸಂವಿಧಾನದಿಂದ ಎರವಲನ್ನು ಪಡೆಯಲಾಗಿದೆ ಅಂತ ಕೇಳಿದರೆ ಸಂವಿಧಾನದ ತಿದ್ದುಪಡಿಯನ್ನು ದಕ್ಷಿಣ ಆಫ್ರಿಕಾದ ಸಂವಿಧಾನದಿಂದ ಎರವಲನ್ನು ಪಡ್ಕೊಂಡಿರ್ತಕ್ಕಂಥದ್ದು. ನೆಕ್ಸ್ಟ್, ಸಂವಿಧಾನವನ್ನು ತಿದ್ದುಪಡಿ ಮಾಡುವ ಅಧಿಕಾರ ಯಾರಿಗಿದೆ? ರಾಜ್ಯ ವಿಧಾನಸಭೆಗಳಿಗೆ, ರಾಜ್ಯ ವಿಧಾನ ಪರಿಷತ್ಗಳಿಗೆ, ಸಂಸತ್ತಿನ ಉಭಯ ಸದನಗಳಿಗೆ, ಸುಪ್ರೀಂ ಕೋರ್ಟ್ಗೆ ಅಂತ ಕೊಟ್ಟಿದ್ದಾರೆ. ಸಂವಿಧಾನವನ್ನು ತಿದ್ದುಪಡಿ ಮಾಡ್ತಕ್ಕಂಥ ಒಂದು ಅಧಿಕಾರ ಯಾರಿಗಿದೆ ಅಂತ ಹೇಳಿದರೆ ಸೊ ನೋಡಿ, ಸಂವಿಧಾನವನ್ನು ಚೇಂಜ್ ಮಾಡೋದಕ್ಕೆ ಸಾಧ್ಯ ಇಲ್ಲ, ಬಟ್ ತಿದ್ದುಪಡಿ ಮಾಡ್ತಕ್ಕಂಥ ಅವಕಾಶಗಳಿದೆ. ಅದು ಯಾರಿಗೆ ಅಂತ ಹೇಳಿದ್ರೆ ಸಂಸತ್ತಿನ ಉಭಯ ಸದನಗಳಿಗೆ. ಆಪ್ಷನ್ 3 ಸಂಸತ್ತಿನ ಉಭಯ ಸದನಗಳಿಗೆ.
ಆ್ಯಂಡ್ ನೆಕ್ಸ್ಟ್ ಏನು ಕೊಟ್ಟಿದ್ದಾರೆ, ರಾಜ್ಯದ ಧನಸಹಾಯ ಪಡೆಯುತ್ತಿರುವ ವಿದ್ಯಾಸಂಸ್ಥೆ ಧರ್ಮ, ಜಾತಿ, ಭಾಷೆ ಆಧಾರದ ಮೇಲೆ ಯಾವುದೇ ವ್ಯಕ್ತಿಗೆ ಪ್ರವೇಶ ನಿರಾಕರಿಸುವಂತಿಲ್ಲ ಎಂದು ತಿಳಿಸುವ ಕಲಂ ಯಾವುದು ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಡೈರೆಕ್ಟಾಗಿ ಕ್ವಶನ್ ಕೊಟ್ಟಿಲ್ಲ, ಸ್ವಲ್ಪ ಇದು ಮಾಡಿಕೊಟ್ಟಿದ್ದಾರೆ. ಏನಿದೆ, ರಾಜ್ಯದ ಧನಸಹಾಯ ಪಡೆಯುತ್ತಿರುವ ವಿದ್ಯಾಸಂಸ್ಥೆ ಧರ್ಮ, ಜಾತಿ, ಭಾಷೆ ಆಧಾರದ ಮೇಲೆ ಯಾವುದೇ ವ್ಯಕ್ತಿಗೆ ಪ್ರವೇಶವನ್ನು ನಿರಾಕರಿಸುವಂತಿಲ್ಲ. 28 ಕೊಟ್ಟಿದ್ದಾರೆ, 29, 30 ಆ್ಯಂಡ್ 27 ಅಂತ ಕೊಟ್ಟಿದ್ದಾರೆ. ನೋಡಿ, ಇಲ್ಲಿ ಕೊಟ್ಟಿರ್ತಕ್ಕಂಥದ್ರಲ್ಲಿ 28ನೇ ಕಾಲಮನ್ನು ಏನು ಕೊಟ್ಟಿದ್ದಾರೋ, ಸೊ 28ನೇ ಕಾಲಮ್ ಏನು ಹೇಳುತ್ತೆ ಅನ್ನೋದಾದರೆ, ಈ ಒಂದು ಖಾಸಗಿ ಶೈಕ್ಷಣಿಕ ಸಂಸ್ಥೆಗಳ ವಿದ್ಯಾರ್ಥಿಗಳ ಪೋಷಕರ ಸಮ್ಮತಿ ಪಡೆದು ಯಾವುದೇ ಒಂದು ಧಾರ್ಮಿಕ ಬೋಧನೆಗಳನ್ನ ಮಾಡಬಹುದು ಅಂತಕ್ಕಂಥದ್ದನ್ನ 28ನೇ ಕಾಲಮ್ ಹೇಳುತ್ತೆ. ಅದೇ ರೀತಿ 30ನೇ ಕಾಲಮ್ ಏನು ಹೇಳುತ್ತೆ ಅಂತ ಹೇಳಿದರೆ, ಪ್ರತಿಯೊಂದು ಅಲ್ಪಸಂಖ್ಯಾತ ವರ್ಗಗಳು ಶೈಕ್ಷಣಿಕ ಸಂಸ್ಥೆಗಳನ್ನು ಸ್ಥಾಪಿಸುವ ಮತ್ತು ಆಡಳಿತವನ್ನು ನಡೆಸ್ತಕ್ಕಂಥ ಒಂದು ಹಕ್ಕನ್ನು ಪಡ್ಕೊಳ್ಳುತ್ತೆ ಅಂತಕ್ಕಂಥದ್ದಾಗಿರುತ್ತೆ 30ನೇದು. ಸೊ ಇದು ಸಂಸ್ಥೆನ ನಡೆಸ್ತಕ್ಕಂಥದ್ದು. ಆ್ಯಂಡ್ ನೆಕ್ಸ್ಟ್ 27ನೇ ಕಾಲಮ್ ಏನು ಹೇಳುತ್ತೆ ಅನ್ನೋದಾದರೆ, ಸೊ 27ನೇದು ಬಂದು ಈ ಒಂದು ಯಾವುದೇ ಒಂದು ನಿರ್ದಿಷ್ಟ ಧಾರ್ಮಿಕ ವಿಷಯಗಳಿಗೆ ತೆರಿಗೆಯನ್ನು ವಿಧಿಸುವಂತಿಲ್ಲ. ಇದು 27 ಬಂದು ತೆರಿಗೆ ಬಗ್ಗೆ ಹೇಳ್ತಕ್ಕಂಥದ್ದು. 30 ಬಂದು ಒಂದು ಸಂಸ್ಥೆಯನ್ನು ನಡೆಸ್ತಕ್ಕಂಥದ್ದು ಬಗ್ಗೆ, ಒಂದು ಸ್ಥಾಪನೆ ಮಾಡ್ತಕ್ಕಂಥದ್ದು ನಡೆಸ್ತಕ್ಕಂಥದ್ರ ಬಗ್ಗೆ ಹೇಳುತ್ತೆ. ಆ್ಯಂಡ್ 28ನೇದು ಅಂತ ನೋಡ್ತಾ ಹೋದಾಗ ಆಲ್ರೆಡಿ ಸೊ ಧಾರ್ಮಿಕ ಬೋಧನೆಗಳನ್ನು ಮಾಡಬಹುದು ಅಂತಕ್ಕಂಥದ್ದನ್ನ 28ನೇ ಕಾಲಮ್ ಹೇಳುತ್ತೆ. ಆ್ಯಂಡ್ 29ನೇ ಕಾಲಮಲ್ಲಿ 29 ಒಂದನೇ ವಿಧಿ ಬರುತ್ತೆ. ಅದಾದ ನಂತರ 29 ಎರಡನೇ ವಿಧಿ 2 ಬರುತ್ತೆ. ಸೊ 29 ಒಂದನೇ ವಿಧಿ ಏನು ಹೇಳ್ತಾನೆ, ಪ್ರತಿಯೊಂದು ವರ್ಗವು ತನ್ನ ಭಾಷೆ ಮತ್ತು ಸಂಸ್ಕೃತಿಯನ್ನು ರಕ್ಷಿಸುವ ಮತ್ತು ಅಭಿವೃದ್ಧಿಪಡಿಸುವ ಸ್ವಾತಂತ್ರ್ಯವನ್ನು ಪಡ್ಕೊಂಡಿದೆ ಅಂತಕ್ಕಂಥದ್ದು ಹೇಳುತ್ತೆ. ಅದಾದ ನಂತರ 29 ಎರಡರಲ್ಲಿ ಏನು ಹೇಳುತ್ತಾನೆ, ಸರ್ಕಾರದ ಧನ ಸಹಾಯ ಪಡೆಯುವ ಶಿಕ್ಷಣ ಸಂಸ್ಥೆಗಳು ಜಾತಿ, ಧರ್ಮ, ಜನಾಂಗ, ಭಾಷೆಗಳ ಆಧಾರದ ಮೇಲೆ ಪ್ರವೇಶವನ್ನು ನೀಡಲು ನಿರಾಕರಿಸುವಂತಿಲ್ಲ ಅಂತಕ್ಕಂಥ ಒಂದು ಪಾಯಿಂಟನ್ನು 29 ಎರಡನೇ ವಿಧಿಯಲ್ಲಿ ಹೇಳ್ತಕ್ಕಂಥದ್ದಾಗುತ್ತೆ. ಆ್ಯಂಡ್ ಇಲ್ಲಿ 28, 29 ಆ್ಯಂಡ್ 30 ಏನಿದೆಯೋ, ಸೊ ಇದೆಲ್ಲ ಶೈಕ್ಷಣಿಕ ಮತ್ತು ಸಾಂಸ್ಕೃತಿಕ ಹಕ್ಕುಗಳಲ್ಲಿ ಬರುತ್ತೆ 29, 30. ಓಕೆ, ಸೊ ಅದರಲ್ಲಿ ಈ ಒಂದು ಪಾಯಿಂಟ್ ಬರುತ್ತೆ. 29.2ನೇ ಕಾಲಮಲ್ಲಿ ಹೇಳ್ತಕ್ಕಂಥದ್ದು, ಯಾವುದೇ ವಿದ್ಯಾಸಂಸ್ಥೆ ಧರ್ಮ, ಜಾತಿ, ಭಾಷೆ ಆಧಾರದ ಮೇಲೆ ಯಾವುದೇ ವ್ಯಕ್ತಿಗೆ ಪ್ರವೇಶವನ್ನು ನಿರಾಕರಿಸುವಂತಿಲ್ಲ ಅಂತಕ್ಕಂಥ ಒಂದು ಪದ ಬರ್ತಕ್ಕಂಥದ್ದು, ಒಂದು ಸೆಂಟೆನ್ಸ್ ವಾಕ್ಯವನ್ನು ಕೊಡ್ತಕ್ಕಂಥದ್ದು 29ನೇ ಕಾಲಮಲ್ಲಾಗಿರುತ್ತೆ. ಅಧೀನ ನ್ಯಾಯಾಲಯದಲ್ಲಿರುವ ದಾವೆಗಳನ್ನು ಮೇಲಿನ ನ್ಯಾಯಾಲಯಕ್ಕೆ ಹೊರಡಿಸ್ತಕ್ಕಂಥ ಒಂದು ರಿಟ್ ಯಾವುದು, ಸರ್ಶಿಯರರಿ, ಪ್ರೊಹಿಬಿಷನ್, ಕೋವಾರೆಂಟ್, ಮ್ಯಾಂಡಮೋಸ್ ಅಂತ ಕೊಟ್ಟಿದ್ದಾರೆ. ಈ ಒಂದು ಏನಿದೆಯೋ ಅಧೀನ ನ್ಯಾಯಾಲಯದಲ್ಲಿ ಇರ್ತಕ್ಕಂಥ ದಾವೆಗಳನ್ನು ಮೇಲಿನ ಒಂದು ನ್ಯಾಯಾಲಯಕ್ಕೆ ನೀಡ್ತಕ್ಕಂಥ ಒಂದು ಆಜ್ಞೆಯನ್ನು ನಾವೇನಂತ ಹೇಳ್ತೀವಿ ಅಂದರೆ ಉತ್ಕ್ರೇಷಣಾ ಲೇಖ ಅಂತ ಹೇಳ್ತೀವಿ, ಅಥವಾ ಸರ್ಶಿಯೋರರಿ ಅಂತ ಹೇಳ್ತೀವಿ. ಆಪ್ಷನ್ 1 ಸರ್ಶಿಯೋರರಿ ಅಥವಾ ಉತ್ಕ್ರೇಷಣಾ ಲೇಖ ಅಂತಲೂ ಸಹ ಹೇಳ್ತೀವಿ. ಆಪ್ಷನ್ 1 ಸರ್ಶಿಯೋರರಿ. ಇನ್ನು ನೆಕ್ಸ್ಟ್ ನೋಡಿದರೆ ಸಚ್ಚಿದಾನಂದ ವರ್ಸಸ್ ಪಶ್ಚಿಮ ಬಂಗಾಳ ರಾಜ್ಯ ಮೊಕದ್ದಮೆ ಈ ಕೆಳಗಿನ ಯಾವುದಕ್ಕೆ ಸಂಬಂಧಿಸಿದೆ ಅಂತ ಹೇಳಿದ್ರೆ ಅದು ಬಂದು ಮೂಲಭೂತ ಕರ್ತವ್ಯಗಳು. ಆಪ್ಷನ್ 3 ಮೂಲಭೂತ ಕರ್ತವ್ಯಗಳು. ರಾಷ್ಟ್ರಪತಿಯವರು ರಾಜೀನಾಮೆ ನೀಡಿದರೆ ಉಪರಾಷ್ಟ್ರಪತಿಯವರು ಗರಿಷ್ಠ ಎಷ್ಟು ಕಾಲದವರೆಗೆ ಭಾರತದ ರಾಷ್ಟ್ರಪತಿಯಾಗಿ ಕಾರ್ಯನಿರ್ವಹಿಸಬಹುದು ಅಂತ ಕೇಳಿದರೆ ಅದು ಬಂದು ಜಸ್ಟ್ 6 ತಿಂಗಳ ಕಾಲ. ಆಪ್ಷನ್ 3 6 ತಿಂಗಳು. ನೆಕ್ಸ್ಟ್ ರಾಜ್ಯಪಾಲರ ನೇಮಕಾತಿ ಬಗ್ಗೆ ತಿಳಿಸುವ ಅನುಚ್ಛೇದ ಯಾವುದು? ರಾಜ್ಯಪಾಲರ ನೇಮಕಾತಿಯ ಬಗ್ಗೆ ತಿಳಿಸ್ತಕ್ಕಂಥ ಒಂದು ಅನುಚ್ಛೇದ ಯಾವುದು? ಸೊ ಇಲ್ಲಿ 152 ಕೊಟ್ಟಿದ್ದಾರೆ, 153 ಕೊಟ್ಟಿದ್ದಾರೆ, 154, 155 ಅಂತ ಕೊಟ್ಟಿದ್ದಾರೆ. ಸೊ ಆನ್ಸರ್ ಆಪ್ಷನ್ 4 155ನೇ ಅನುಚ್ಛೇದ. ನೆಕ್ಸ್ಟ್ ಲೋಕಸಭೆ ಮತ್ತು ರಾಜ್ಯಸಭೆ ಅಧಿವೇಶನದ ಮೊದಲು 1 ಗಂಟೆಯ ಅವಧಿಯನ್ನು ಏನೆಂದು ಕರೆಯುತ್ತಾರೆ? ಪ್ರಶ್ನಾವೇಳೆ. ಆಪ್ಷನ್ 1. ಭಾರತ ಸಂವಿಧಾನದ ಪೀಠಿಕೆಯು ಮೂಲ ಪ್ರತಿಯಲ್ಲಿ ಸಾರ್ವಭೌಮ ಪ್ರಜಾಪ್ರಭುತ್ವ ಗಣರಾಜ್ಯ ಎಂದಿದೆ. ನಂತರ ಸಮಾಜವಾದ ಮತ್ತು ಜಾತ್ಯತೀತ ಎಂಬ 2 ಪದಗಳನ್ನು ಸಹ 1946ರಲ್ಲಿ ಸಂವಿಧಾನದ 8ನೇ ತಿದ್ದುಪಡಿಯ ಮೂಲಕ ಸೇರಿಸಲಾಗುತ್ತದೆ. ಸೊ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಇದು ಒಂದು ಅಷ್ಟೇ. ಸೊ ಇದನ್ನು 1976ರಲ್ಲಿ ಸೇರಿಸ್ತಾ ಹೋಗ್ತಾರೆ. ಆ್ಯಂಡ್ ಯಾವ ಒಂದು ತಿದ್ದುಪಡಿಯಲ್ಲಿ ಸೇರಿಸ್ತಾರೆ ಅಂತ ನೋಡೋದಾದರೆ 40, 42, 44, 46 ಅಂತ ಕೊಟ್ಟಿದ್ದಾರೆ. ಸೊ ಆನ್ಸರ್ ಬಂದು 42ನೇ ತಿದ್ದುಪಡಿಯಲ್ಲಿ ಸೇರಿಸ್ತಕ್ಕಂಥದ್ದು. ಆಪ್ಷನ್ 2 42ನೇ ತಿದ್ದುಪಡಿ. ಏನು ವಿಟಮಿನ್ ಸಿ ಕಡಿಮೆ ಆದಾಗ ಬರ್ತಕ್ಕಂಥದ್ದು ಯಾವ ರೋಗ? ಆಪ್ಷನ್ 3 ಸ್ಕರ್ವಿ ಉಂಟಾಗುತ್ತದೆ. ಹೌದಲ್ವಾ? ಸೊ ವಿಟಮಿನ್ ಎ ಇರುಳುಗಣ್ಣು ಬರುತ್ತೆ, ವಿಟಮಿನ್ ಬಿ ಬಂದು ಬೆರಿ ಬೆರಿ, ವಿಟಮಿನ್ ಸಿ ಸ್ಕರ್ವಿ, ವಿಟಮಿನ್ ಡಿ ರಿಕೆಟ್ಸ್. ಸೊ ಈ ಥರ ಬರ್ತಾ ಹೋಗುತ್ತೆ.
ಆ್ಯಂಡ್ ನೆಕ್ಸ್ಟ್ ನೀರಿನ H2O, ಇಟ್ ಮೀನ್ಸ್ ನೀರಿನ ಸಾಂದ್ರತೆ ಈ ಕೆಳಗಿನ ಯಾವ ಒಂದು ಡಿಗ್ರಿಗಳಲ್ಲಿ ಹೆಚ್ಚಾಗಿರುತ್ತದೆ ಅಂತ ಹೇಳಿದ್ರೆ ಆಪ್ಷನ್ 3 0 ಡಿಗ್ರಿ. ಆ್ಯಂಡ್ ನೆಕ್ಸ್ಟು ವಾಹಕದ ಒಂದು ಬಿಂದುವಿನಿಂದ ಏಕಮಾನ ಧನ ಆವೇಶವನ್ನು ಸ್ಥಾನ ಪಲ್ಲಟಿಸಿದಾಗ ನಡೆದ ಕೆಲಸವನ್ನು ಈ ಬಿಂದುಗಳ ನಡುವಿನ ಡ್ಯಾಶ್ ಎನ್ನುವರು ವಿಭವಾಂತರ. ಸೈನ್ಸ್ ಆರ್ ಫಿಸಿಕ್ಸಲ್ಲಿ ಬರುತ್ತೆ ವಿಭವಾಂತರ. ಪೊಟ್ಯಾಷಿಯಂನ ಸಂಕೇತ ಯಾವುದು? ಪೊಟ್ಯಾಷಿಯಂ ಕೆ, ಹೌದಲ್ವಾ? ಸೊ ಆಪ್ಷನ್ 4 ಪೊಟ್ಯಾಷಿಯಂ ಬಂದು ಕೆ ಆಗಿರುತ್ತೆ. ಆ್ಯಂಡ್ ನೆಕ್ಸ್ಟ್ ಆವರ್ತ ಕೋಷ್ಟಕವನ್ನು ತಯಾರಿಸಿದವರು ಯಾರು? ಆಪ್ಷನ್ 2 ಮೆಂಡಲೀವ್ ಆವರ್ತ ಕೋಷ್ಟಕ. ಆ್ಯಂಡ್ ನೆಕ್ಸ್ಟು 2 ಅಥವಾ ಹೆಚ್ಚು ಪ್ರತಿವರ್ಧಕಗಳು ರಾಸಾಯನಿಕವಾಗಿ ಹೊರತಿಸಿ ಕೇವಲ ಒಂದು ಉತ್ಪನ್ನ ನೀಡುವ, ಇಟ್ ಮೀನ್ಸ್ 2 ರಾಸಾಯನಿಕ ಇದಾಗಿ ಏನಾಗುತ್ತೆ ಒಂದು ಸೇರಿಕೊಳ್ಳುತ್ತೆ, ಇಟ್ ಮೀನ್ಸ್ ಸಂಯೋಗ, ರಾಸಾಯನಿಕ ಸಂಯೋಗ. ಆ್ಯಂಡ್ ಬೆಂಕಿ ಮತ್ತು ಹೊಗೆ ಕಾರುವ ಶಕ್ತಿಶಾಲಿ ಬಾಂಬುಗಳ ತಯಾರಿಕೆಯಲ್ಲಿ ಇದನ್ನು ಬಳಸಲಾಗುತ್ತದೆ, ಕೆಂಪು ರಂಜಕ. ಗಾಜು ತಯಾರಿಕೆಯಲ್ಲಿ ಉಪಯೋಗಿಸುವ ಸಿಲಿಕಾನ್ ಸಂಯುಕ್ತ ಯಾವುದು? ಮರಳು. ಆ್ಯಂಡ್ ನೆಕ್ಸ್ಟ್ ದೇಹದ ಬೆಳವಣಿಗೆಯ ಮೇಲೆ ಪ್ರಭಾವ ಬೀರುವ ಗ್ರಂಥಿ ಯಾವುದು ಅಂತ ಹೇಳಿದ್ರೆ ಪಿಟ್ಯುಟರಿ ಗ್ರಂಥಿ ಆಗಿರುತ್ತೆ, ಆಪ್ಷನ್ 1 ಪಿಟ್ಯುಟರಿ ಗ್ರಂಥಿ. ಆ್ಯಂಡ್ ನೆಕ್ಸ್ಟ್ ಆರೋಗ್ಯವಂತ ಮನುಷ್ಯನ ದೇಹದಲ್ಲಿ ಒಂದು ದಿನಕ್ಕೆ ಎಷ್ಟು ಲೀಟರ್ಗಳಷ್ಟು ಮೂತ್ರದ ಉತ್ಪಾದನೆಯಾಗುತ್ತದೆ ಅಂತ ಹೇಳಿದ್ರೆ 1 ರಿಂದ 2 ಲೀಟರು, ಆಪ್ಷನ್ 3 1 ರಿಂದ 2 ಲೀಟರ್. ಡಿಫ್ತೀರಿಯಾ ಕಾಯಿಲೆಯನ್ನು ತರುವ ರೋಗಕಾರಕ ಜೀವಿ ಯಾವುದು ಅಂತ ಕೇಳಿದರೆ ಡಿಫ್ತೀರಿಯಾ ಅಂತ ಹೇಳಿದರೆ ಕಾಯಿನ್ ಬ್ಯಾಕ್ಟೀರಿಯಾ, ಆಪ್ಷನ್ 4. ಆ್ಯಂಡ್ ನೆಕ್ಸ್ಟ್ ವಾತಾವರಣದಲ್ಲಿರುವ ನೈಟ್ರೋಜನನ್ನು ನೈಟ್ರೇಟ್ಗಳಾಗಿ ಪರಿವರ್ತಿಸುವಲ್ಲಿ ಸಹಾಯಕವಾಗಿರುವ ಬ್ಯಾಕ್ಟೀರಿಯಾ ರೈಸೋಬಿಯಂ, ಆಪ್ಷನ್ 1. ಆ್ಯಂಡ್ ನೆಕ್ಸ್ಟು ಕೆಂಪು ಶೈವಲಗಳಲ್ಲಿ ಈ ವರ್ಣಕ ಕಂಡುಬರುತ್ತದೆ, ರೋಡೋಫಿಲ್, ಆಪ್ಷನ್ 3 ರೋಡೋಫಿಲ್. ಕ್ಲೌಡ್ಸ್ ಪೂರ್ ಡೌನ್ ಐಸ್, ಇದಕ್ಕೆ ಸಂಬಂಧಪಟ್ಟಂತೆ ಕೊಟ್ಟಿದ್ದಾರೆ ಏನು ಕೊಟ್ಟಿದ್ದಾರೆ? ಗೋಸ್ ಎಂಬ ಪದವನ್ನು ಸೂಚಿಸುವ ಸಂಖ್ಯೆ ಯಾವುದು? ಗೋಸ್ ಎಲ್ಲಿದೆ? ಇಲ್ಲಿದೆ. ಸೊ ಇಲ್ಲಿ ಡೌನ್ ಹೀ ಕಾಮನ್ ಇದೆ, ಡೌನ್ ಹೀ ಕಾಮನ್ ಇದೆ. ಸೊ ಹಾಗಾಗಿ ಇಲ್ಲಿ 70 ಮತ್ತು 30 ತೆಗೆದ್ರೆ ಇಲ್ಲಿ ಉಳಿದಿರ್ತಕ್ಕಂಥದ್ದು ಎಷ್ಟು? ಗೋಸ್ಗೆ 50. ಆ್ಯಂಡ್ ನೆಕ್ಸ್ಟ್ ವಿಜ್ಞಾನವನ್ನು ಗಣಿತ ಎಂದು, ಗಣಿತವನ್ನು ಸಮಾಜ ಎಂದು, ಸಮಾಜವನ್ನು ಹಿಂದಿ ಎಂದು, ಹಿಂದಿಯನ್ನು ಕನ್ನಡ ಎಂದು, ಕನ್ನಡವನ್ನು ಇಂಗ್ಲೀಷ್ ಎಂದು ಕರೆಯಲಾಗುತ್ತೆ. ಹಾಗಾದರೆ ನಮ್ಮ ರಾಷ್ಟ್ರ ಭಾಷೆ ಯಾವುದು? ಸೊ ನಮ್ಮ ರಾಷ್ಟ್ರ ಭಾಷೆ ಯಾವುದು? ಹಿಂದಿ, ಹೌದಲ್ವಾ? ಸೊ ನಮ್ಮ ರಾಷ್ಟ್ರ ಭಾಷೆ ಹಿಂದಿ. ಸೊ ಇಲ್ಲಿ ಹಿಂದಿಯನ್ನು ಏನಂತ ಕರಿತಾ ಇದ್ದಾರೆ? ಹಿಂದಿಯನ್ನು ಕನ್ನಡ ಎಂದು ಕರೆಯಲಾಗುತ್ತದೆ. ಆನ್ಸರ್ ಆಪ್ಷನ್ 1 ಕನ್ನಡ. ಓಕೆ, ಸೊ ನಮ್ಮ ರಾಷ್ಟ್ರ ಭಾಷೆ ಹಿಂದಿ, ಹಿಂದಿಯನ್ನು ಕನ್ನಡ ಅಂದ್ಕೊಂಡ್ರೆ ಆನ್ಸರ್ ಕನ್ನಡ ಆಗುತ್ತೆ. ಟರ್ಮಿನೇಷನ್ ಎಂಬುದನ್ನು ಒಂದು ಸಂಖ್ಯೆಯಲ್ಲಿ ಕೊಟ್ಟಿದ್ದಾರೆ, ಸೂಚಿಸಿದ ರೇಷನ್ ಎಂಬುದನ್ನು ಹೇಗೆ ಸೂಚಿಸಲಾಗುತ್ತೆ? ಸೊ ವೆರಿ ಇಂಪಾರ್ಟೆಂಟು. ಟಿಗೆ 1 ಅಂತ ಅಂದ್ಕೋಬೇಕು, ಹೀಗೆ 2 ಅಂತ ತೊಗೊಳ್ರಿ, ಆರ್ಗೆ 3 ಅಂತ ತೊಗೊಳ್ರಿ. ಈ ರೀತಿ ನಾವು ನೋಡ್ತಾ ಹೋದರೆ ಸೊ ನೋಡಿ ಆರ್ಗೆ ಏನಿದೆ? 3ನೇ ಸಂಖ್ಯೆ 3 ಇದೆ. ಸೊ ಹಾಗಾಗಿ 3 ಎಲ್ಲ ಕಡೆನೂ ಇದೆ. ಓಕೆ, ಆ್ಯಂಡ್ ನೆಕ್ಸ್ಟ್ ಏನಿದೆ? ಎ ಇದೆ, ಎ ಇಲ್ಲಿದೆ, ಇಲ್ಲಿದೆ. ಲಾಸ್ಟಿಂದ 5ನೇದು 1 2 3 4 5 7 ಇದೆ ನೋಡಿ, 7. 3 7 ಬರಬೇಕು, ಇದು ಬರೋದಿಲ್ಲ. 3 7 ಆಯಿತು. ಅದಾದ ನಂತರ ಟಿ ಇದೆ, TION ಇಲ್ಲಿದೆ, TION ಲಾಸ್ಟ್ ಲೈನ್ ಇದೆ. 1 5 8 6 1 5 8 6 ಇಲ್ಲಿದೆ. ಸೊ ನೋಡಿ 1 5 8 6 ಇಲ್ಲಿದೆ. ಆ್ಯಂಡ್ ನೆಕ್ಸ್ಟ್ ನೋಡ್ತಾ ಹೋಗೋಣ. ಒಂದು ಸ್ಥಾನದಿಂದ ಹೊರಟ ಬಾಲು ಉತ್ತರಕ್ಕೆ 5 ಕಿಲೋಮೀಟರ್ ನಡೀತಾನೆ. ಸೊ ನಮಗೆ ಗೊತ್ತಿರಬೇಕು ಫಸ್ಟ್ ಆಫ್ ಆಲು ಯಾವುದು ಪೂರ್ವ ಪಶ್ಚಿಮ ಅಂತ. ಇದು ಪೂರ್ವ, ಇದು ಪಶ್ಚಿಮ, ಇದು ಉತ್ತರ, ಇದು ದಕ್ಷಿಣ, ಆಗ್ನೇಯ, ನೈಋತ್ಯ, ವಾಯುವ್ಯ, ಈಶಾನ್ಯ. ಓಕೆ, ಸೊ ಇಲ್ಲಿ ಒಂದು ಸ್ಥಾನದಿಂದ ಹೊರಟ ಬಾಲು ಉತ್ತರಕ್ಕೆ 5 ಕಿಲೋಮೀಟ್ರ್ ಹೋಗ್ತಾನೆ. ಸೊ ಉತ್ತರ ಯಾವ ಕಡೆ ಬರುತ್ತೆ? ಹಿಂಗೆ ಹೋಗ್ತಾನೆ 5 ಕಿಲೋಮೀಟ್ರು. ಅದಾದ ನಂತರ ನಡೆದ ನಂತರ ಎಡಕ್ಕೆ ತಿರುಗಿ 4 ಮೀಟ್ರ್ ಹೋಗ್ತಾನೆ. ಸೊ 4 ಎಡಕ್ಕೆ, ಅಲ್ಲಿಂದ ಮತ್ತೆ ಏನು ಮಾಡ್ತಾನೆ? ಎಡಕ್ಕೆ 5 ಕಿಲೋಮೀಟ್ರ್ ಬರ್ತಾನೆ, ಹೌದಾ? 5. ಸೊ ಇದು 5. ಅದಾದಂಥ ಪುನಃ ಬಲಕ್ಕೆ ತಿರುಗಿ, ಸೊ ಹಿಂಗೆ ಬರ್ತಾನೆ, ಬಲ ಅಂದರೆ ಹಿಂಗೆ ಹೋಗುತ್ತೆ, ಬಲಕ್ಕೆ ತಿರುಗಿ ನಡೆಯತೊಡಗುತ್ತಾನೆ. ಈಗ ಅವನು ಯಾವ ದಿಕ್ಕಿಗೆ ಮುಖ ಮಾಡಿ ನಿಂತಿದ್ದಾನೆ? ಸೊ ಇದು ಪಾಯಿಂಟು. ಸೊ ಇದು ಉತ್ತರ ಆದರೆ ಇದೇನಾಗುತ್ತೆ ನೋಡಿ, ಇದು ಪಶ್ಚಿಮ ಬರುತ್ತೆ, ಹೌದಾ? ಸೊ ಪಶ್ಚಿಮದ ಕಡೆ ಹೋಗ್ತಾ ಇದ್ದಾನೆ. ಸೊ ಆನ್ಸರ್ 4 ಪಶ್ಚಿಮ ಆಯಿತು. ಆ್ಯಂಡ್ ನೆಕ್ಸ್ಟು ರಮ್ಯಾಳು ಶಾಲೆಯ ಮೈದಾನದಲ್ಲಿ ಆಟವಾಡುತ್ತಿದ್ದ ಒಂದು ಮಗುವನ್ನು ತೋರಿಸುತ್ತಾ ಅವನು ನನ್ನ ತಂಗಿಯ ತಮ್ಮನ ತಂದೆಯ ಮಗ ಎಂದಳು. ಹಾಗಾದರೆ ಆ ಹುಡುಗನ ಜೊತೆ ರಮ್ಯಾಳ ಸಂಬಂಧವನ್ನು ನೋಡಿ. ರಮ್ಯಾ ಏನು ಹೇಳ್ತಾಳೆ? ಒಂದು ಮಗುವನ್ನು ತೋರಿಸ್ತಾನೆ, ಅವನು ನನ್ನ ತಂಗಿಯ ತಮ್ಮನ. ಸೊ ನನ್ನ ತಂಗಿಯ ತಮ್ಮನ ಅಂದರೆ ನನಗೂ ತಮ್ಮನ, ತಂದೆಯ ಅಂದರೆ ಅವ್ರಿಗೂ ಸಹ ತಂದೆನೇ ಆಗ್ತಾರೆ, ತಂದೆಯ ಮಗ ಅಂತ ಹೇಳಿದ್ರೆ ಅಲ್ಲಿಗೇನಾಗುತ್ತೆ? ಸಹೋದರ ಆಗ್ತಾನೆ, ಹೌದಲ್ವಾ? ಸೊ ಸಹೋದರ. ಇಲ್ಲೇನಾಗುತ್ತೆ? ತಂಗಿಯ ತಮ್ಮನ ಅಂದರೆ ಅವಳಿಗೂ ತಂಗಿ ಆಗುತ್ತೆ, ತಮ್ಮನ ಅಂದರೆ ಸೊ ಅವಳಿಗೂ ತಮ್ಮನೇ ಆಯಿತು, ತಮ್ಮನ ತಂದೆ ಅಂದರೆ ತಮ್ಮನ ತಂದೆ ಅವಳಿಗೂ ತಂದೆನೇ, ತಂದೆಯ ಮಗ ಅಂತ ಹೇಳಿದ್ರಲ್ಲಿ ಸಹೋದರ ಬರ್ತಾನೆ. ಆ್ಯಂಡ್ ನೆಕ್ಸ್ಟ್ ಮುಂದಿನ ಪ್ರಶ್ನಾರ್ಥಕ ಚಿಹ್ನೆ ಇರುವಲ್ಲಿ ಬರಬೇಕಾದ ಸಂಖ್ಯೆ ಯಾವುದು ಅಂತ ಕೇಳಿದರೆ ಸೊ ಆನ್ಸರ್ ಆಪ್ಷನ್ 3 8. ಆ್ಯಂಡ್ ನೆಕ್ಸ್ಟ್ ಮುಂದಿನ ಪ್ರಶ್ನೆ ಆಲ್ಮೋಸ್ಟ್ಗೆ ಒಂದು ಸಂಖ್ಯೆಯನ್ನು ಕೊಟ್ಟಿದ್ದಾರೆ. ಆ್ಯಂಡ್ ಬಂಪರ್ಗೆ ಬರಬೇಕಂತ ಒಂದು ಸಂಖ್ಯೆ ಯಾವುದು? ಸೊ ವೆರಿ ಸಿಂಪಲ್ ಅಂತಲೇ ಹೇಳ್ಬೋದು, ಯಾಕಂದರೆ ಎಗೆ ಬಿನ ಕೊಟ್ಟಿರ್ತಾರೆ, ಹೌದಲ್ವಾ?
ಎಗೆ ಬಿನ ಕೊಟ್ಟಿದ್ದಾರೆ, ಅದೇ ರೀತಿ ಬಿಗೆ ನೀವು ಸಿ ತೊಗೊಳ್ಬೇಕಾಗುತ್ತೆ. ಅದಾದ ನಂತರ ಎಲ್ ಕೊಟ್ಟಿದ್ದಾರೆ, ಎಲ್ ಆದಮೇಲೆ ಎಮ್ ಬರಬೇಕಿತ್ತು, ಎನ್ ಕೊಟ್ಟವ್ರೆ, ಎಮ್ ಬಿಟ್ಟಿದ್ದಾರೆ. ಸೊ ಅದಾದಮೇಲೆ ನೀವು ಯು ಆದಮೇಲೆ ವಿನ ಬಿಟ್ಟು ಡಬ್ಲ್ಯೂನ ತೊಗೊಳ್ಬೇಕು, ಡಬ್ಲ್ಯೂ ತೊಗೋಬೇಕು. ಸೊ ಇದು ಬರೋದಿಲ್ಲ. ಅದಾದ ನಂತರ ಏನು ಕೊಡ್ತಾರೆ, ಎಮ್ ಕೊಡ್ತಾರೆ. ಸೊ ಎಮ್ಗೆ ಏನು ಕೊಟ್ಟಿದ್ದಾರೆ, ಪಿ ಕೊಟ್ಟಿದ್ದಾರೆ. ಎಮ್ಗೆ ಓ ಮಿಸ್ ಆಗಿದೆ. ಸೊ ಹಾಗಾದರೆ ಎಮ್ ಆದಮೇಲೆ ನಿಮ್ಗೆ ಏನು ಬರಬೇಕಲ್ಲಿ, ಸೊ ಸೇಮ್ ಪಿ ಬರಬೇಕು, ಹೌದಲ್ವಾ. ಸೊ ಪಿ ಬರಬೇಕು. ಸೊ ಪಿ ಬರಬೇಕಂತ ಹೇಳಿದ್ರೆ ಎಸ್ ಯಾವುದು ಎರಡನೇದು ಸಹ ಹೋಯ್ತು. ಏನು ಬರಬೇಕೀಗ ನಿಮಗೆ, ಸಿ ಡಬ್ಲ್ಯೂ ಪಿ ಬಂತು. ಅದಾದ ನಂತರ ಎಸ್ ಕೊಟ್ಟಿದ್ದಾರೆ. ಎಸ್ ಆದಮೇಲೆ ಏನಿದೆ, ಇಲ್ಲಿ ಎಸ್ ಇದೆ. ಎಸ್ ಆದ ನಂತರ ನಿಮಗೆ ಬಂದಿರತಕ್ಕಂಥದ್ದು ಯಾವುದು, ಸಾರಿ ಓ ಅಲ್ವಾ. ಓ ಆದಮೇಲೆ ಓ ಪಿ ಕ್ಯೂ ಎಸ್ ನೋಡಿ, ಈ ಓಗೆ ಇಲ್ಲಿ ಎಸ್ ಕೊಟ್ಟಿದ್ದಾರೆ. ಓ ಆದಮೇಲೆ ನಿಮಗೆ ಪಿ ಕ್ಯೂ ಆರ್ ಎಸ್. ಸೊ ಇಷ್ಟೆಲ್ಲ ಬರುತ್ತೆ, ಹೌದಲ್ವಾ. ಸೊ ಇಷ್ಟೆಲ್ಲ ಬರುತ್ತೆ ಅಂತ ಹೇಳಿದಾಗ ನಿಮಗೆ ಬರ್ತಕ್ಕಂಥದ್ದು ಯಾವುದು ಅಂತ ಹೇಳಿದ್ರಲ್ಲಿ ಆನ್ಸರು ಆಪ್ಷನ್ 4 ಬರುತ್ತೆ. ಸೊ ಈ ರೀತಿ ನೀವು ಒಂದೊಂದು ಸಂಖ್ಯೆಗಳ ಏನಿದೆಯೋ 2 ಸಂಖ್ಯೆ ಮಿಸ್ ಆಗಿದೆಯೋ 3 ಸಂಖ್ಯೆ ಮಿಸ್ ಆಗಿದೆ ನೋಡ್ಕೊಂಡು ನೀವು ನೋಡ್ಕೊಳ್ತಾ ಹೋಗಬೇಕಾಗುತ್ತೆ. ಆ್ಯಂಡ್ ನೆಕ್ಸ್ಟ್ ನಾವು ನೋಡ್ತಾ ಹೋಗೋಣ. ಫೆಬ್ರವರಿ 28ನೇ ತಾರೀಕು ಶನಿವಾರವಾದರೆ ಆ ತಿಂಗಳಿನ ಮೊದಲನೇ ಸೋಮವಾರ ಯಾವ ದಿನಾಂಕವಾಗಿರುತ್ತದೆ. ಸೊ ಇಲ್ಲಿ ಇಂಗ್ಲುದ ಕೇಳಿದರೆ 28ನೇ ತಾರೀಕು ಫೆಬ್ರವರಿ 28 ಯಾವುದಿದೆ, ಶನಿವಾರ ಇದೆ. ಅದೇ ತಿಂಗಳ ಮೊದಲನೇ ಸೋಮವಾರ ಯಾವ ದಿನ ಅಂತ ಕೇಳಿದರೆ, ಸೊ 28 ನೀವು 7 ಡಿವೈಡ್ ಮಾಡಿ ನಿಮ್ಗೆ ಏನು ಬರುತ್ತೆ, ರಿಮೈಂಡರು 0 ಬರುತ್ತೆ, ಹೌದಾ. 0 ಅಂತ ಹೇಳಿದ್ರೆ 0 ನಿಮಗೆ ಶನಿವಾರ ಬರುತ್ತೆ. ಅದಾದ ನಂತರ 1 ಬಂದು ಭಾನುವಾರ ಬರುತ್ತೆ, 2 ಸೋಮವಾರ ಬರುತ್ತೆ, 3 ಮಂಗಳವಾರ, ಈ ರೀತಿ ಬರ್ತಾ ಹೋಗುತ್ತೆ. ಸೊ ಇಲ್ಲಿ 2 ಏನಿದೆಯೋ ಇದು ಮೊದಲನೇ ಸೋಮವಾರ, ಹೌದಾ. ಸೊ ಆಪ್ಷನ್ 1 2ನೇ ತಾರೀಕು ಸೋಮವಾರ ಆಗುತ್ತೆ. ನೆಕ್ಸ್ಟ್ ಪ್ರಶ್ನಾರ್ಥಕ ಚಿಹ್ನೆ ಇರುವಲ್ಲಿ ಬರಬೇಕಾದ ಸಂಖ್ಯೆ ಯಾವುದು ಅಂತ ಕೇಳಿದರೆ, ಸೊ ಎಷ್ಟು ನೋಡಿ ಇಲ್ಲಿ 5 4 9 9 3 12 ಆಯಿತು, 4 3 7 7 3 10 ಆಯಿತು. ಅದೇ ರೀತಿ ಸೊ ಎಸ್ 3 2 5 ಇದೆ, 5 11 ಕೊಟ್ಟಿದ್ದಾರೆ ಅಂದರೆ 6 ಬರಬೇಕು. ಆನ್ಸರ್ 4 6. ಒಂದು ವಸ್ತುವಿನ ಚಲನಶಕ್ತಿಯನ್ನು ಈ ಸಮೀಕರಣ ಸೂಚಿಸುತ್ತದೆ. ಒಂದು ವಸ್ತುವಿನ ಚಲನಶಕ್ತಿಯನ್ನು ಈ ಸಮೀಕರಣ ಸೂಚಿಸುತ್ತದೆ. E = half mv², ಎನರ್ಜಿ ಏನಿದೆಯೋ ಸೊ E = half mv² ಆಗಿರುತ್ತೆ.